ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾತಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಭಗವದ್ಗೀತೆಯ ಶ್ರೀಕೃಷ್ಣ ಪರಮಾತ್ಮನ ಉಪದೇಶ ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಅಂತಹ ಅಂದರೆ ನಿರ್ಣಯ ಅಂತ ಅರ್ಥ ಇದೆ. ಈ ಪದ್ಯದಲ್ಲಿ ಬಂದಂಥ ಪ್ರಮುಖ ಅಂಶ ಏನು ಅಂತ ನಿನ್ನೆ ಚಿಂತನೆ ಮಾಡ್ತಾ ಎರಡು ರೀತಿ ವ್ಯಾಖ್ಯಾನ ಮಾಡಿದ್ವಿ. ಸತ್ಕರ್ಮಕ್ಕೆ ದುಷ್ಫಲ ಇಲ್ಲ, ದುಷ್ಕರ್ಮಕ್ಕೆ ಸತ್ಫಲ ಇಲ್ಲ, ಅಥವಾ ಸತ್ಕರ್ಮಕ್ಕೆ ದುಃಖ ಇಲ್ಲ, ದುಷ್ಕರ್ಮಕ್ಕೆ ಸುಖ ಇಲ್ಲ ಅನ್ನೋ ಅರ್ಥವನ್ನು ಮಾಡಿ ಪಾಪಮೇವ ಆಶ್ರಯೇದಸ್ಮಾತ್, ಎಲ್ಲ ಬಂಧುಗಳನ್ನು ಹತ್ಯೆ ಮಾಡಿದರೆ ಪಾಪ ಬರ್ತದೆ ಅಂತ ನಾನು ಕೇಳಿದ್ದೇನೆ, ಆ ಪಾಪದ ಭಯದಿಂದ ನಾನು ಯುದ್ಧದಿಂದ ನಿವೃತ್ತಿ ಮಾಡ್ತೇನೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಕೃಷ್ಣ ಅಂತ ನೋಡಿದ್ವಿ. ಇನ್ನೂ ಒಂದು ಅರ್ಥನೂ ಮಾಡಿದರು. ಇಲ್ಲ, ಈ ಪದ್ಯದ ಅಭಿಪ್ರಾಯ ಹೀಗೂ ಇದೆ ಅಂತ. ಹಿಂದೆ ಹೇಳುವಾಗ ಪರಮಾತ್ಮ ಎಲ್ಲ ಜೀವರು ಕೂಡ ನಿತ್ಯರು, ಜೀವರು ಅನಾದಿ ಹಾಗೂ ನಿತ್ಯರಿದ್ದಾರೆ, ಈ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಕೃಷ್ಣ ನತ್ವೇ ವಾಹಂ ಜಾತುನಾಸಂ ಅನ್ನೋ ಪದ್ಯದಲ್ಲಿ ತಿಳಿಸಿದ. ಜೀವರು ನಿತ್ಯ ಅನ್ನಲಿಕ್ಕೆ ಇನ್ಯಾವುದಾದ್ರೂ ವಸ್ತು ದೃಷ್ಟಾಂತವಾಗಿದೆಯಾ ಅಂತ, ಉದಾಹರಣೆ ಇದೆನಾ ಅಂತ. ಆ ಉದಾಹರಣೆ ಕೊಡಲಿಕ್ಕೋಸ್ಕರ ಕೃಷ್ಣ ಈ ಪದ್ಯ ಆಡಿದ್ದಾನೆ ಅಂತ ಎರಡನೇ ವ್ಯಾಖ್ಯಾನ ನಿನ್ನೆ ನೋಡ್ತಾ ಇದ್ವಿ. ಇಲ್ಲಿ ಅಸತಃ ಮತ್ತು ಸತಃ ಪದ್ಯಗಳಿಗೆ, ಶಬ್ದಗಳಿಗೆ ವಿಭಿನ್ನವಾದ ಅರ್ಥ. ಎರಡೂ ಅರ್ಥಗಳು ಸಂಸ್ಕೃತ ಕೋಶದಲ್ಲಿ ಪ್ರಸಿದ್ಧವೇ. ಅಸತಃ ಅಂದರೆ ಪ್ರಕೃತಿ ಅಂತ ಅರ್ಥ ಮಾಡಿದರು. ಅಸತಃ ಅಂದರೆ ಪ್ರಕೃತಿ, ಸತ್ ಅಂದರೆ ಪರಬ್ರಹ್ಮ. ಅಸತಃ ಅಭಾವ ನ ವಿದ್ಯತೆ, ಪ್ರಕೃತಿಗೆ ಪ್ರಾಗಭಾವ ಇಲ್ಲ, ಧ್ವಂಸ ಇಲ್ಲ, ಪ್ರಕೃತಿಗೆ ಪ್ರಾಗಭಾವ ಇಲ್ಲ. ಅಂದರೆ ಪ್ರಕೃತಿಗೆ ಎಂದೂ ನಾಶ ಇಲ್ಲ, ಪ್ರಕೃತಿಗೆ ಹುಟ್ಟಿಲ್ಲ. ಪ್ರಕೃತಿಗೆ ಹುಟ್ಟಿಲ್ಲ ಅಂತನ್ನೋದನ್ನು ನಾವು ಹೇಗೆ ತಿಳಿದ್ವಿ ಅಂತ ಪ್ರಶ್ನೆ ಉಳಿತದೆ. ಪ್ರಕೃತಿಗೆ ಹೇಗೆ ಹುಟ್ಟಿಲ್ವೋ, ನಾಶ ಇಲ್ವೋ, ಜೀವರಿಗೂ ಕೂಡ ಹುಟ್ಟು ನಾಶಗಳಿಲ್ಲ. ಇದನ್ನು ಹೇಳಲಿಕ್ಕೆ ಈ ಪದ್ಯ ಬಂದಿದೆ ಅನ್ನೋದು ಒಂದು ಎರಡನೇ ವ್ಯಾಖ್ಯಾನ. ಅಲ್ಲ, ಪ್ರಕೃತಿಗೆ ಇದು ಇಲ್ಲ ಅಂತ ಅನ್ನೋದನ್ನು ಹೇಗೆ ಹೇಳ್ತೀರಿ? ಒಂದು ಪ್ರಶ್ನೆ. ಎರಡನೇದ್ದು, ಸತ್ಕರ್ಮಕ್ಕೆ ದುಃಖ ಇಲ್ಲ, ದುಷ್ಕರ್ಮಕ್ಕೆ ಸುಖ ಇಲ್ಲ, ಈ ತತ್ವ, ಈ ಕಾನ್ಸೆಪ್ಟನ್ನು ಹೇಗೆ ಹೇಳ್ತೀರಿ? ಎರಡನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಕೃಷ್ಣ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ ಅಂತನ್ನಂತ. ಈ ಎರಡೂ ಅಂಶಗಳನ್ನು ನಾನು ಹೇಳ್ತಿದ್ದೇನೆ ಅಂತ ಭಾವಿಸಬೇಡ ಅರ್ಜುನ. ತತ್ವದರ್ಶಿಭಿಃ, ತತ್ವದರ್ಶಿಗಳು ಅಂದರೆ ಯಾವುದು ತತ್ವ ಅಂತ ಸರಿಯಾಗಿ ಪ್ರತ್ಯಕ್ಷೀಕರಿಸ್ಕೊಂಡವರು, ಅನುಭವಕ್ಕೆ ತಂದುಕೊಂಡವರಿಗೆ ತತ್ವದರ್ಶಿಗಳು ಅಂತಂತಾರೆ.
ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳ ಮಾತನ್ನು ರೆಫರ್ ಮಾಡಿ ಇವತ್ತು ಎಷ್ಟೋ ಸೈನ್ಸ್ನಲ್ಲಿ ವಿಷಯಗಳನ್ನು ಪ್ರೂವ್ ಮಾಡ್ತಾರೋ ಇಲ್ಲೋ. ಆ ಸೈಂಟಿಸ್ಟ್ ಹೀಗೆ ಹೇಳಿದ್ದಾನೆ, ಈ ಸೈಂಟಿಸ್ಟ್ ಹೀಗೆ ಹೇಳಿದ್ದಾನೆ. ಅವರದೆಲ್ಲ ಮಾತುಗಳು ಒಂದೊಂದು ವಿಷಯಗಳನ್ನು ಉಪಪಾದಿಸಲಿಕ್ಕೆ ಹೇಗೆ ಆಧಾರವಾಗ್ತದೋ ಹಾಗೆಯೇ ಕೃಷ್ಣ ಹೇಳಿದ ತತ್ವದರ್ಶಿಭಿಹಿ, ತತ್ವಗಳನ್ನು ಅನುಭವಾರೂಢ ಮಾಡಿಕೊಂಡವರ ಉಪದೇಶ ಪರಂಪರೆ ಅಂತ ಬೆಳೆಸ್ಕೊಂಡು ಬಂದ ಸಂಪ್ರದಾಯದಲ್ಲಿ ಈ ವಿಷಯ ಸಿದ್ಧವಾಗಿದೆ, ಅದೇ ಪ್ರಮಾಣವಾಗಿದೆ ಅಂತಂದಂತೆ. ಅಂತಹ ಅಂದರೆ ಉಪದೇಶ ಪರಂಪರಾರೂಪವಾಗಿ ಬೆಳೆಸ್ಕೊಂಡು ಬಂದ ಸಂಪ್ರದಾಯವೇ ಪ್ರಮಾಣ ಅಂತ ಅರ್ಥ. ಈ ಸಂಪ್ರದಾಯದೊಳಗೆ ಇದನ್ನು ಸ್ಪಷ್ಟಪಡಿಸ್ತಾರೆ. ಸತ್ಕರ್ಮ ಮಾಡಬೇಕು, ಅದಕ್ಕೆ ಸುಖ ಇರ್ತದೆ. ದುಷ್ಕರ್ಮ ಮಾಡಬಾರ್ದು, ಅದಕ್ಕೆ ಎಂದಿದ್ರೂ ದುಃಖ ಇದೆ. ಸತ್ಕರ್ಮಕ್ಕೆಂದು ದುಃಖ ಇಲ್ಲ, ದುಷ್ಕರ್ಮಕ್ಕೆಂದು ಕೂಡ ಸುಖ ಇಲ್ಲ. ಈ ಕಾನ್ಸೆಪ್ಟು ಉಪದೇಶ ಪರಂಪರೆಯಲ್ಲಿ ಸ್ಪಷ್ಟವಾಗಿ ನಮಗೆ ಸಂಪ್ರದಾಯದಲ್ಲಿ ಸಿದ್ಧವಾಗಿದೆ. ಹಾಗೆ ಪ್ರಕೃತಿ, ಕಾಲ, ಪುರುಷ ಇವರಿಗೂ ಕೂಡ ನಾಶ ಇಲ್ಲ, ಹುಟ್ಟಿಲ್ಲ ಅನ್ನುವ ಕಾನ್ಸೆಪ್ಟು ಕೂಡ ಈ ಉಪದೇಶ ಪರಂಪರೆಯಲ್ಲಿ ನಮಗೆ ಸ್ಪಷ್ಟವಾಗಿ ಸಿದ್ಧವಾಗಿದೆ. ಈ ಅರ್ಥವನ್ನಿಟ್ಟುಕೊಂಡು ಕೃಷ್ಣ ನಿರಾಧಾರವಾಗಿ ನಿತ್ಯ, ನಿರಾಧಾರವಾಗಿ ಅದು ಅನಾದಿ ಅನ್ನೋ ಮಾತುಗಳನ್ನು ಆಡಿದ್ದಲ್ಲ, ಆಧಾರ ಸಹಿತವಾಗಿಯೇ ಮಾತನಾಡ್ತಾನೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ವ್ಯಾಖ್ಯಾನ ಮಾಡ್ತೇವೆ. ಇದು ಒಂದು ಅಂಶ. ಇದಾದ ಮೇಲೆ ನಿನ್ನೆ ದಿವಸ ಈ ಪದ್ಯವನ್ನು ಸ್ವಲ್ಪ ಅನುಸಂಧಾನ ಮಾಡಿದ್ವಿ. ಮುಂದಿಂದು 17ನೇ ಪದ್ಯ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇದು ತುಂಬ ವಿಸ್ತಾರವಾಗಿ ಹೇಳಬೇಕಾದ ಪದ್ಯ, ಆದ್ದರಿಂದ ನಾನು ಸ್ವಲ್ಪ ಮಾತ್ರ ಅಂಶ ನಿಮ್ಮ ಮುಂದೆ ನಿನ್ನೆ ಅನುಸಂಧಾನ ಮಾಡಿದ್ದೆ. ಏನು ಈ ಪದ್ಯ ಬರಲಿಕ್ಕೆ ಕಾರಣ, ಹಿಂದೇನೋ ಒಂದು ಪ್ರಶ್ನೆ ಬಂದಿರಬೇಕು, ಅದಕ್ಕೆ ಕೃಷ್ಣ ಇಲ್ಲಿ ಉತ್ತರ ಕೊಡ್ತಿದ್ದಾನೆ ಅಂತ ತೋರಿಸ್ಬೇಕಾಗ್ತದೆ. ಏನು ಪ್ರಶ್ನೆ ಅಂದರೆ, ನೀನು ಹೇಳಿದಿ ಕೃಷ್ಣ, ಪ್ರಕೃತಿ, ಕಾಲ, ಪುರುಷ, ಜೀವ ಇವರೆಲ್ಲರೂ ನಿತ್ಯ, ಇದು ಸಂಪ್ರದಾಯದಲ್ಲಿ ಪರಂಪರೆ, ಉಪದೇಶ ಪರಂಪರೆಯಲ್ಲಿ ಬಂದಿದೆ, ಅದೇ ಆಧಾರ ಅಂತ ಹೇಳಿದೆಲ್ಲ. ಅದರ ಮೇಲೆ ಪ್ರಶ್ನೆ ಉದ್ಭವಿಸ್ತಂತೆ. ಈ ಸಂಪ್ರದಾಯದಲ್ಲಿ ಕೆಲವು ಬಂದಿರ್ತಾವಲ್ಲ, ಅದು ಅವರವರು ಹಂಗೆ ಉಪಾಸನೆ ಮಾಡಲಿ ಅಂತ ಹೇಳಿರ್ತಾರಷ್ಟೆ. ವಸ್ತುಸ್ಥಿತಿ ಹಾಗೇನಿರಬೇಕಾಗಿಲ್ಲ. ಅವ್ರು ಹಾಗೆ ನಡ್ಕೊಂಡು ಬರಲಿ ಅಂತ ಹಾಗೆ ಹೇಳ್ಕೊಂಡು ಬಂದುಬಿಟ್ಟಿರ್ತಾರೆ, ಹಿಂಗೆ ನೀವು ಉಪಾಸನೆ ಮಾಡಿರಿ ಅಂತ. ಹೀಗಾಗಿ ಅದನ್ನೇ ನಾವು ಪ್ರಮಾಣ ಅಂತ ಆಧರಿಸಬೇಕಾದ ಅವಶ್ಯಕತೆ ಏನಿಲ್ಲ. ಜೀವನಿತ್ಯ ಯಾವುದರಂತೆ ಅಂತ ಕೇಳಿದರೆ ಪ್ರಕೃತಿಯಂತೆ ಅಂತಂದು ಕೃಷ್ಣ. ಕಾಲದಂತೆ, ಪ್ರಕೃತಿಯಂತೆ ಅಂತ ನೀನು ಹೇಳ್ತೀವಿ. ಪ್ರಕೃತಿ ಕಾಲಗಳು ನಿತ್ಯ ಯಾಕೆ ಅಂತ ಪ್ರಶ್ನೆ ಕೇಳಿದರೆ, ಸಂಪ್ರದಾಯದಲ್ಲಿ ಉಪದೇಶ ಪರಂಪರೆಯಲ್ಲಿ ಹಾಗೇ ನಡ್ಕೊಂಡು ಬಂದಿದೆ, ತತ್ವಾನುಭವಿಗಳೆಲ್ಲ ಅದನ್ನು ಹೇಳ್ಕೊಂಡು ಬಂದಿದ್ದಾರೆ ಅಂತ ಪ್ರಮಾಣ ಕೊಟ್ಟು. ಸಂಪ್ರದಾಯದಲ್ಲಿ ಹೇಳ್ಕೊಂಡು ಬಂದದ್ದನ್ನೆಲ್ಲ ಅಷ್ಟು ಸುಲಭ ಆಧಾರ ಅನ್ಲಿಕ್ಕಾಗ್ತದಾ? ಇದೊಂದು ಪ್ರಶ್ನೆಗೆ ಏನು ಉತ್ತರ ಅನ್ನೋದು ಒಂದು. ಇನ್ನೂ ಒಂದು ಅಂಶನೂ ಇದೆ. ಇನ್ನೊಂದು ಅಂಶ ಏನು ಅಂದರೆ, ಕೃಷ್ಣ ಇದು ನಿತ್ಯ, ಇದು ಅನಾದಿ ಅಂತ ನಾವು ಗುರುತಿಸ್ಬೇಕಾದ್ರೆ ಅದಕ್ಕೊಂದು ಸರಿಯಾದ ಏನಾದರೂ ಯುಕ್ತಿ ಇದೆನಾ ಅಂತ ಪ್ರಶ್ನೆ. ಲೋಕದಲ್ಲಿ ಯುಕ್ತಿ ಕೊಟ್ಟಾಗ ಬಹುಬೇಗ ಒಪ್ಕೊಳ್ತಾರೆ, ಅದು ಗಟ್ಟಿ ಆಗ್ತದೆ. ಏನಾದರೂ ಯುಕ್ತಿ ಇದ್ದು ನೀನು ಹೇಳ್ತೀಯಾ ಅಥವಾ ಹಾಗೆ ಹೇಳ್ತೀಯಾ? ಈ ಎರಡೂ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೋಸ್ಕರನೇ ಕೃಷ್ಣ ಈ ಮಾತನ್ನಾಡಿದ್ದಾನೆ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ಅನ್ನೋ ಮಾತು ಬಂತದ್ದು. ನೀನು ಕೇಳೋ ಪ್ರಶ್ನೆಗೆ ಇಲ್ಲಿ ಸ್ಪಷ್ಟವಾದ ಉತ್ತರ ಇದೆ. ಸಂಪ್ರದಾಯದಲ್ಲಿ ಬಂದಿದೆ ಎಂದು ಮಾತ್ರಕ್ಕೆ ಅದನ್ನು ಅಲ್ಲಗಳಿಬಾರ್ದು. ಯಾವುದನ್ನು ಅಲ್ಲಗಳಿಬೇಕು ಅಂದರೆ, ಒಂದು ಸಂಪ್ರದಾಯಕ್ಕೆ ಇನ್ನೊಂದು ಪ್ರಮಾಣದ ವಿರೋಧ ಬಂದಾಗ ಅದನ್ನು ಅಲ್ಲಗಳಿಬೇಕಂತೆ. ಯಾವ ಸಂಪ್ರದಾಯಕ್ಕೆ ವಿರೋಧ ಇಲ್ಲ ಅದನ್ನು ಅಲ್ಲಗಳಿಲಿಕ್ಕೆ ಬರಲ್ಲ, ಅದನ್ನು ನಿರಾಧಾರ ಅನ್ಲಿಕ್ಕೆ ಬರಲ್ಲ. ಹೀಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ನಮ್ಮ ಬದುಕಿನಲ್ಲಿ ವಿಷಯಗಳನ್ನು ನಿರ್ಧಾರ ಮಾಡ್ಕೊಳ್ತಿರ್ತೇವೆ. ಇದು ಒಂದು ಅಂಶ. ಎರಡನೇ ಅಂಶ ನೀನು ಕೇಳಿದಿ,
ಏನು ಯುಕ್ತಿ ಜೀವನಿತ್ಯ ಅಂತನ್ಲಿಕ್ಕೆ ಏನು ಯುಕ್ತಿ ಅಂತಂದು ಸರಳವಾದ ಯುಕ್ತಿ ಕೃಷ್ಣ ಕೊಟ್ಟ. ಯಾವುದು ದೇಶತಃ ವ್ಯಾಪಿಸಿರ್ತದೋ ನೋಡ್ರಿ, ಕೃಷ್ಣನ ಮಾತಿನಲ್ಲಿ ಹೇಳೋದಾದರೆ ಯಾವುದು ದೇಶತಃ ಅನಂತ ಅಂತ ಕರೆಸ್ಕೊಳ್ತದೋ ಅದೆಲ್ಲವೂ ನಿತ್ಯ ಅಂತ ತಿಳ್ಕೊ. ಎಂಥ ಯುಕ್ತಿ! ಹೇಗೆ? ಅದಕ್ಕೊಂದೇನಾದರೂ ಉದಾಹರಣೆ ಬೇಕಲ್ಲ. ದೇಶತಃ ವ್ಯಾಪಿಸಿರೋದೆಲ್ಲವೂ ನಿತ್ಯವೇ, ನಾಶ ಆಗಲ್ಲ. ಉದಾಹರಣೆ ಯಾವುದು ಅಂದರೆ ವರ್ಣಗಳಂತೆ ಅಂತಂತಾನಂತೆ. ವರ್ಣಗಳೆಲ್ಲವೂ ಕೂಡ ನಿತ್ಯ. ನಿಮಗೆ ಆಶ್ಚರ್ಯ ಆಗ್ತದೆ, ಇಲ್ಲಿ ಗ ಅಂದರೆ ಅಲ್ಲಿಯೂ ಗ ಕೇಳಿಸ್ತದೆ, ಇಲ್ಲಿ ಕ ಅಂದರೆ ಅಲ್ಲಿಯೂ ಕ ಕೇಳಿಸ್ತದೆ. ವಿಚಾರ ಮಾಡಿರಿ, ಅಂದದ್ದು ಇಲ್ಲಿ ಕೇಳಿಸಿದ್ದು ಅಲ್ಲಿ. ಕ ಇಲ್ಲೇ ಇರೋದಾಗಿದ್ದರೆ ಅಲ್ಲಿ ಕೇಳಿಸ್ಬಾರ್ದಾಗಿತ್ತಲ್ಲ. ಅಷ್ಟೇ ಅಲ್ಲ, ಎಂದೋ ಒಂದಿನ ಕೇಳಿದಂಥ ಗ ಇನ್ನೆಂದೋ ಒಂದು ದಿವಸ ಕೇಳಿದಾಗಲೂ ಕೂಡ ಅವತ್ತು ಕೇಳಿದ ಗ ಇವತ್ತು ಕೇಳಿಸ್ತಾ ಇದೆ ಅಂತಂತದ್ದು. ಹಾಗಾದರೆ ವರ್ಣಗಳು, ಸಂಸ್ಕೃತ ವರ್ಣಮಾಲೆ 51 ಇದ್ದಾವೆ. ಅದಿಂದ ಆರಂಭ ಆಗಿ 51 ವರ್ಣಮಾಲೆಗಳಿದ್ದಾವೆ. ಆ 51 ವರ್ಣಮಾಲೆಗಳು ಇಡೀ ಆಕಾಶವನ್ನು ವ್ಯಾಪಿಸಿವೆ. ವ್ಯಾಪಿಸಿದ್ರಿಂದಲೇ ನಾವು ಆಡುವ ಕಮ್ಯುನಿಕೇಷನ್, ಏರ್ಟೆಲ್, ಇವತ್ತು ನಾವು ಆಡುವ ಪ್ರತಿಯೊಂದು ಶಬ್ದಗಳು ಇಲ್ಲಿ ಆಡಿದ್ದು ಅಲ್ಲಿ, ಅಲ್ಲಿ ಆಡಿದ್ದು ಇಲ್ಲಿ, ಎಲ್ಲ ಕಡೆ ಕೇಳಿಸ್ತದಂತೆ. ಕೃಷ್ಣ ಯಾವುದು ವ್ಯಾಪಿಸಿದೆಯೋ ಅದಕ್ಕೆ ನಾಶ ಇಲ್ಲ. ಇದೊಂದು ಸಾಮಾನ್ಯ ನಿಯಮ. ಇದಕ್ಕೆ ಉದಾಹರಣೆ ಯಾವುದು? ವರ್ಣಗಳು. ವರ್ಣಗಳು ಎಲ್ಲೆಡೆ ವ್ಯಾಪಿಸಿದ್ರಿಂದ ಹೇಗೆ ನಿತ್ಯವೋ ಹಾಗೇನೇ ನೀ ಕೇಳದೆಲ್ಲ ಜೀವನೂ ಕೂಡ ವ್ಯಾಪಿಸಿದ್ರಿಂದ ನಿತ್ಯ ಅಂತ ಹೇಳ್ತೇನೆ ಅಂತಂದ. ಇದು ಕೃಷ್ಣ ಕೊಡ್ತಾ ಇರುವಂಥ ಸಂಗತಿ. ನಾವಿದನ್ನು ಚಿಂತನೆ ಮಾಡಬೇಕು. ಆಕಾಶ ಎಲ್ಲೆಡೆ ವ್ಯಾಪಿಸಿದೆ, ಅದು ನಿತ್ಯ. ಪ್ರಕೃತಿ ಎಲ್ಲೆಡೆ ವ್ಯಾಪಿಸಿದೆ, ಆದ್ದರಿಂದ ಅದು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿತ್ಯ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂತಂದು ಕೃಷ್ಣ. ಹೌದು, ನಾಶ ಅನ್ನೋದು ಜೀವನಿಗಿಲ್ಲ. ಉದಾಹರಣೆಯಾಗಿ ಅವ್ಯಾಕೃತ ಆಕಾಶ, ಮತ್ತೊಂದು ಉದಾಹರಣೆಯಾಗಿ ವರ್ಣಗಳು, ಅವೆಲ್ಲವೂ ಕೂಡ ಜೀವನಿತ್ಯ ಅನ್ನಲಿಕ್ಕೆ ಸಾಧನೆ ಮಾಡಿಕೊಟ್ಟಂಥ ಮಾತುಗಳು. ಇದು ನಿನ್ನೆ ಹೇಳಬೇಕಾದಂಥ ಕೆಲವು ಸ್ಪಷ್ಟತೆ ಇದ್ದದ್ರಿಂದ ಈ ಪದ್ಯವನ್ನು ಬಿಟ್ಟಿದ್ದೆ. ಮತ್ತೊಂದು ಪದ್ಯ ಕಡೆ ನಾವು ಗಮನ ಹರಿಸಿದ್ವಿ ನಿನ್ನೆ, 18ನೇ ಪದ್ಯ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಬಹಳ ಗಮನಿಸಬೇಕಾದಂಥ ಪದ್ಯ ಇದು. ನಿನ್ನೆ ತುಂಬ ಸಂಕ್ಷಿಪ್ತವಾಗಿ ಹೇಳಿದೆ. ಜೀವನನ್ನು ಪ್ರತಿಬಿಂಬ ಅಂತ ಕರೀತಾರೆ, ಪರಮಾತ್ಮ ಬಿಂಬ. ಇದ್ರ ಮೇಲೊಂದು ಪ್ರಶ್ನೆ ಉಳೀತು. ನಿನ್ನೆ ಹೇಳುವಾಗ ಹೇಳಿದ್ದೆ, ಪರಮಾತ್ಮನಂಥ ಬಿಂಬ, ಜೀವಾತ್ಮನಂಥ ಪ್ರತಿಬಿಂಬ, ಇವರಿಬ್ಬರಿಗೂ ಅಪೂರ್ವ ಸಂಬಂಧ ಇದೆ. ಇಬ್ಬರಿಗೂ ನಾಶ ಇಲ್ಲ, ಇವನಿಗೂ ಇಲ್ಲ ಅವನಿಗೂ ಇಲ್ಲ. ಈ ಪ್ರಸಂಗ ಬಂತು. ಉಪನಿಷತ್ತಿನಲ್ಲೂ ಇದನ್ನು ಹೇಳುವಾಗ ಅದನ್ನು ಸ್ಪಷ್ಟಪಡಿಸ್ತಾರೆ. ಇವರಿಬ್ಬರೂ ನಿತ್ಯ, ಇವರಿಬ್ಬರೂ ಬಿಂಬ ಹಾಗೂ ಪ್ರತಿಬಿಂಬರು. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಏನು ಅಂದರೆ, ಲೋಕದಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅಂತ ಎಲ್ಲಿ ಕಾಣ್ತೇವೆ? ನೀವು ಗಮನಿಸಿರ್ಬೇಕಂದ್ರೆ, ಇದು ಬಿಂಬ ಇದು ಪ್ರತಿಬಿಂಬ ಅಂತ ಎಲ್ಲಿ ಕಾಣ್ತೇವೆ? ನೀವು ನೋಡಿದಿರಾ? ಕನ್ನಡಿ ಇದೆ, ಕನ್ನಡಿ ಒಳಗೆ ನಮ್ಮ ಮುಖ ಕಾಣಿಸ್ತದೆ. ಕನ್ನಡಿಯಲ್ಲಿ ಕಾಣಿಸುವಂಥ ನಮ್ಮ ಮುಖ ಏನಿದೆ ಅಲ್ಲ, ಕನ್ನಡಿಯಲ್ಲಿ ಕಂಡದ್ದು ಪ್ರತಿಬಿಂಬ, ನಮ್ಮದು ಬಿಂಬ. ಕನ್ನಡಿಗೆ ಏನಂತ ಕರೀತಾರೆ ಶಾಸ್ತ್ರಗಳಲ್ಲಿ ಅಂದರೆ ಉಪಾಧಿ ಅಂತ ಕರೀತಾರೆ. ಸ್ವಲ್ಪ ಟ್ರೈನಿಂಗ್ ಆಗಬೇಕಾಗ್ತದೆ, ಕೆಲವು ಶಬ್ದಗಳನ್ನು ನಾವು ಬಿಡಿಸಲೇಬೇಕಾದ ಅನಿವಾರ್ಯತೆ ಇದೆ. ಕನ್ನಡಿ ಅನ್ನೋದು ಉಪಾಧಿ. ಕನ್ನಡಿಯಲ್ಲಿ ಕಂಡ ಮುಖ ಇದೆಯಲ್ಲ, ಅದು ಪ್ರತಿಬಿಂಬ. ನಮ್ಮದು ಅದು ಬಿಂಬ. ನೋಡಿ, ಜೀವ
ಪ್ರತಿಬಿಂಬ, ಪರಮಾತ್ಮ ಬಿಂಬ. ಇಲ್ಲಿ ಇಂಟರ್ಪ್ರಿಟೇಟ್ ಮಾಡುವಾಗ ಒಂದು ಪ್ರಶ್ನೆ ಉದ್ಭವಿಸಿದ್ದೇನು ಅಂದರೆ, ಯಾವಾಗ ಕನ್ನಡಿಗೆ ನಾಶ ಬರ್ತದೋ ಕನ್ನಡಿಯಲ್ಲಿ ಕಾಣ್ತಾ ಇದ್ದ ಪ್ರತಿಬಿಂಬಕ್ಕೂ ಆಟೋಮೆಟಿಕ್ಕಾಗಿ ಏನು ಉಂಟಾಗ್ತಾ ಇದೆ? ನಾಶ ಉಂಟಾಗ್ತದೆ. ಹಾಗಾದರೆ ಉಪನಿಷತ್ತುಗಳಲ್ಲೆಲ್ಲ ಜೀವ ಪರಮಾತ್ಮರನ್ನು ಬಿಂಬ ಹಾಗೂ ಪ್ರತಿಬಿಂಬ ಅನ್ನೋ ರೀತಿಯಲ್ಲಿ ವರ್ಣಿಸಿದ್ದಾರೆ. ಆ ಉಪನಿಷತ್ತಿನ ಮಾತು ನಿನ್ನೆ ಹೇಳಿದ್ದೇನೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ. ಪ್ರತಿಯೊಬ್ಬ ಜೀವಾತ್ಮನು ಪರಮಾತ್ಮನಿಗೆ ಪ್ರತಿಬಿಂಬ ಸ್ಥಾನದಲ್ಲಿದ್ದಾನೆ, ಪರಮಾತ್ಮ ಬಿಂಬಸ್ಥಾನದಲ್ಲಿದ್ದಾನೆ. ಈ ಮಾತಿನ ಅಭಿಪ್ರಾಯ ತಿಳಿಕೊಳ್ಳೋದು ಕಠಿಣವಾಗ್ತಾ ಇದೆ. ಯಾಕೆ? ಲೋಕದಲ್ಲಿ ಕನ್ನಡಿ ಒಡೆದು ಕೂಡಲೇ ಕನ್ನಡಿಯಲ್ಲಿ ಕಾಣ್ತಾ ಇದ್ದ ಪ್ರತಿಬಿಂಬವೂ ಕೂಡ ಏನಾಗ್ತದೆ? ನಾಶ ಆಗ್ತದೆ. ಹಾಗಾದರೆ ಜೀವ ಪ್ರತಿಬಿಂಬ ಸ್ಥಾನದಲ್ಲಿರೋದಾದರೆ ಪರಮಾತ್ಮ ಅನ್ನೋನು ಬಿಂಬಸ್ಥಾನ ಒಪ್ಪಿಕೊಂಡ್ರೆ ಇಲ್ಲಿ ಯಾವುದು ಕನ್ನಡಿ? ಯಾರಾದರೂ ಅನುಸಂಧಾನ ಮಾಡಿದ್ರಾ? ಇಲ್ಲಿ ಕನ್ನಡಿ ಬೇಕಲ್ಲ. ಮತ್ತು ಅದಕ್ಕೆ ಕನ್ನಡಿ ಸ್ಥಾನದಲ್ಲಿ ಈ ದೇಹ ಅಂತ ಹೇಳ್ತಾರೆ. ಈ ದೇಹ ಇದೆ, ಇದು ಕನ್ನಡಿ ಇದ್ದ ಹಾಗೆ. ಕನ್ನಡಿ ಅಂತಿರುವ ದೇಹದಲ್ಲಿ ಪರಮಾತ್ಮ ಅನ್ನೋನು ಬಿಂಬ, ಜೀವಾತ್ಮ ಅನ್ನೋನು ಪ್ರತಿಬಿಂಬ. ಹೀಗೆ ಹೇಳಿ ವಿಚಾರ ಮಾಡುವಾಗ ಒಂದು ಮಾತು ಹೇಳಿದರು, ಕನ್ನಡಿ ಒಡೆದು ಕೂಡಲೇ ಪ್ರತಿಮುಖವು ಹೇಗೆ ಒಡಿತದೋ ಈ ದೇಹಕ್ಕೆ ನಾಶ ಇದೆ ಅಂತ ಕೃಷ್ಣ ನೀನೇ ಹೇಳಿದ್ದಿ. ಹಿಂದೆ ಕೃಷ್ಣ ಹೇಳಿದ್ದಾನೆ, ಈ ದೇಹಕ್ಕೆ ನಾಶ ಇದೆ ಅಂತ ಕೃಷ್ಣನೇ ಹೇಳಿದ್ದಾನೆ. ಅರ್ಜುನನ ಪ್ರಶ್ನೆ ಏನು? ಹಾಗಾದರೆ ದೇಹಕ್ಕೆ ನಾಶ ಇದ್ದ ಮೇಲೆ ಕನ್ನಡಿಯ ನಾಶ ಆಯಿತು ಅಂತ ಅರ್ಥ. ಕನ್ನಡಿ ನಾಶ ಆದರೆ ಒಳಗಡೆ ಕಾಣಿಸುವ ಪ್ರತಿಮುಖಕ್ಕೂ ಕೂಡ ನಾಶ ಇದೆ ಅಂತ ಅರ್ಥ. ಹಾಗಾದರೆ ಪ್ರತಿಮುಖ ಕನ್ನಡಿ ನಾಶ ಆದ ಕೂಡಲೇ ಹೇಗೆ ನಾಶ ಆಗ್ತದೋ, ದೇಹ ನಾಶ ಆದ ಕೂಡಲೇ ಜೀವನೂ ಕೂಡ ಪ್ರತಿಬಿಂಬ ಸ್ಥಾನದಲ್ಲಿರೋನಿಗೂ ನಾಶ ಆಗ್ತದೆ ಅಂತ ಪ್ರಶ್ನೆ ಕೇಳಿದ್ದ. ಇದು ನಿನ್ನೆ ಬಂದಂಥ ವಿಷಯ ಅಲ್ಲ, ಅದಕ್ಕಿಂತ ಸ್ವಲ್ಪ ಮೇಲಿನ ಹಂತಕ್ಕೆ ಬಂದಿದ್ದೇವೆ. ಹೀಗಾಗಿ ಸ್ವಲ್ಪ ಒಳಗಿಳಿದು ವಿಚಾರ ಮಾಡ್ತಾ ಇದ್ದೇವೆ. ಜೀವ ಪ್ರತಿಬಿಂಬ, ಪರಮಾತ್ಮ ಬಿಂಬ. ದೇಹ ಕನ್ನಡಿ ಇದ್ದ ಹಾಗೆ. ಕನ್ನಡಿ ನಾಶ ಆದರೆ ಪ್ರತಿಮುಖಕ್ಕೆ ನಾಶ ಇದೆ, ದೇಹಕ್ಕೆ ನಾಶ ಇದೆ ಅಂದಮೇಲೆ ಪ್ರತಿಬಿಂಬನಾದ ಜೀವನಿಗೂ ಕೂಡ ನಾಶ ಬೇಕು ಅನ್ನೋದು ವಾದ ಮಾಡ್ತಾ ಇದ್ದ. ಇಲ್ಲ ಅಂತಾದರೆ ಜೀವ ಪ್ರತಿಬಿಂಬನೇ ಅಲ್ಲ. ಜೀವನನ್ನು ಪ್ರತಿಬಿಂಬ ಅನ್ನಬೇಡ್ರಿ, ಹೇಗೆ ಕೂಡಿಸ್ತೀರಿ, ಹೇಗಿದನ್ನು ತತ್ವ ವ್ಯಾಖ್ಯಾನ ಮಾಡ್ತೀರಿ ಅಂತ ಪ್ರಶ್ನೆ. ಇದನ್ನಿಟ್ಟುಕೊಂಡು ಅದ್ಭುತವಾದ ವ್ಯಾಖ್ಯಾನ ಮಾಡಿ ತೋರಿಸ್ತಾ ಇದ್ದಾನೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಸ್ವಲ್ಪ ಗಮನಿಸೋಣ. ಕೃಷ್ಣನ ಶಬ್ದದಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ ನೋಡಿ. ಕೃಷ್ಣ ಅಂತಾನೆ, ನೀನು ಹೇಳಿದ್ದು ಸತ್ಯನಪ್ಪ, ಈ ದೇಹ ಅನ್ನುವ ಕನ್ನಡಿ ನಾಶ ಆದ ಕೂಡಲೇ ಪ್ರತಿಬಿಂಬನಾದಂಥ ಜೀವ ನಾಶ ಆಗಬೇಕಲ್ಲ ಅಂತ ಪ್ರಶ್ನೆ ಕೇಳ್ತಿದ್ದಿ, ಸತ್ಯ. ಆದರೆ ಈ ದೇಹ ಜೀವ ಪ್ರತಿಬಿಂಬ, ಪರಮಾತ್ಮ ಬಿಂಬ ಅನ್ನುವ ಅಂಶವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಇದು ಉಪಾಧಿನೇ ಅಲ್ಲ ಅಂತಂತ. ಇದು ಉಪಾಧಿನೇ ಅಲ್ಲಂತೆ. ಹಾಗಾದರೆ ಕನ್ನಡಿ ಸ್ಥಾನ ಯಾವುದಕ್ಕೆ ಕೊಡಬೇಕು? ಉಪಾಧಿ ಇದಲ್ಲ, ಕನ್ನಡಿ ಸ್ಥಾನ ಇದಕ್ಕೆ ಇಲ್ಲ. ಮತ್ತು ಯಾವುದಕ್ಕಿದೆ? ಇದು ಬಿಟ್ಟು ಬೇರೆ ಕಾಣ್ತಿಲ್ಲಲ್ಲ ಅಂತ ನಮ್ಮ ಪ್ರಶ್ನೆ. ಕೃಷ್ಣ ಅಂತಾನೆ, ಅಂತವಂತ ಇಮೇ ದೇಹ ಅಂತ ಬೆರಳು ಮಾಡಿದ್ದಂಥದಕ್ಕೆ. ಕೃಷ್ಣನ ಮಾತಿನ ಮರ್ಮ ಏನು ಅಂದರೆ, ಇಮೇ ದೇಹ ಅಂತವಂತಹ, ಈ ದೇಹಗಳಷ್ಟೇ ನಾಶ ಇರೋದು ಅಂತಂದದ್ರಿಂದ ನಾಶ ಇಲ್ಲದೆ ಇರೋದು ಒಂದು ದೇಹ ಇದೆ ಅಂತ ಅರ್ಥ ಆಗ್ತದೋ ಇಲ್ಲೋ ಅಂತ ಕೇಳಿದ್ರು. ಇಂಟರ್ಪ್ರಿಟೇಟ್ ಎಷ್ಟು ಸ್ವರಸವಾಗಿದೆ ನೋಡ್ರಿ. ಯಾವಾಗಲೂ ಅಷ್ಟೆ, ಈ ದೇಹಕ್ಕೆ ನಾಶ ಇದೆನೋ ಅಂತ ಸ್ಟ್ರೆಸ್ ಕೊಡುವಾಗ ನಾಶ ಇಲ್ಲದೆ ಇರೋದು ಒಂದು ದೇಹ ಇದೆ ಅಂತ ನಮಗೆ ಕೂಡಲೇ ಹೊಳಿತದೋ ಇಲ್ಲೋ. ಅದಕ್ಕೆ ಕೃಷ್ಣ ಅಂತವಂತ ಇಮೇ ದೇಹ ಅಂತ ಸ್ಟ್ರೆಸ್ ಕೊಟ್ಟಿದ್ದಾನೆ. ಕೊಟ್ಟಿದ್ದರಿಂದ ಏನು ತೋರಿಸಿದ ಅಂದರೆ, ನಾಶ ಇಲ್ಲದೆ ಇರೋದು ಒಂದು ದೇಹ ಇದೆ ಅಂತ ಸ್ಪಷ್ಟಪಡಿಸಿದ್ದಾನಂತೆ. ಏನು ಹಾಗಂದ್ರೆ ಅರ್ಥ, ಅಭಿಪ್ರಾಯ ಇಷ್ಟು.
ನಾವು ನೀವು ಅನುಭವಿಸ್ತಾ ಇರುವ ಈ ಸ್ಥೂಲ ದೇಹ ಇದಕ್ಕಿಂದಲ್ಲ ನಾಳೆ ನಾಶ ಆಗ್ತದೆ. ಆದರೆ ಇದ್ರ ಒಳಗೆ ಒಂದು ದೇಹ ಇದೆ. ಆ ದೇಹ ಎಂಥದ್ದು? ಅದಕ್ಕೇನು ಹೆಸರು ಅಂದರೆ ಸ್ವರೂಪ ದೇಹ ಅಂತ ಕರೀತಾರೆ. ನೋಡಿ, ಭಗವದ್ಗೀತೆ ಅನುಸಂಧಾನ ಮಾಡ್ತಾ ಹೋದರೆ ಏನೆಲ್ಲ ಹೊಸ ಹೊಸ ವಿಷಯಗಳು ಚಿಂತನೆಗೆ ಬರ್ತದೆ. ಮೇಲಿರುವ ಈ ದೇಹಕ್ಕೆ ನಾಶ ಇದೆ, ಆದರೆ ಒಳಗಿರುವಂಥ ಒಂದು ದೇಹ ಇದೆ ಜೀವನಿಗೆ. ಅದಕ್ಕೆ ಜೀವ ಎಷ್ಟು ಹಳೆಬನೋ ಆ ದೇಹವು ಅಷ್ಟೇ ಹಳೆಯದಂತೆ. ಅದು ಜೀವನಿಂದ ಬೇರ್ಪಡಿಸ್ಲಿಕ್ಕಾಗದ ದೇಹ. ಅದು ಲಿಂಗದೇಹ ಅಲ್ಲ, ಅದು ಅನಿರುದ್ಧ ದೇಹವೂ ಅಲ್ಲ, ಅದು ಈ ಕಾಣಿಸ್ತಾ ಇರುವ ಸ್ಥೂಲ ದೇಹವೂ ಅಲ್ಲ. ಆ ದೇಹ ಎಂಥದ್ದು ಅಂದರೆ ಜೀವನಿಂದ ಏನು ಮಾಡಿದರೂ ಬೇರ್ಪಡಿಸ್ಲಿಕ್ಕಾಗದ ಸ್ವರೂಪ ದೇಹ ಅಂತ ಹೆಸರು ಅದಕ್ಕೆ. ನೋಡಿ, ಅಂಥ ಒಂದು ಅಪೂರ್ವವಾದ ದೇಹ ಒಳಗಿದೆ. ಅದಕ್ಕೆ ಸ್ವರೂಪ ದೇಹ ಅಂದರೆ ಸ್ವರೂಪ ದೇಹ ಅಂಥೇಳಿ ಕರಿಬೇಕದನ್ನು. ಅದು ಜೀವನನ್ನು ಎಂದೂ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿತ್ಯ ದೇಹ. ಅದಕ್ಕೆ ಕೃಷ್ಣ ಏನು ಮಾಡಿದ, ಇಮೇ ದೇಹ ಅಂತವಂತಹ, ಈ ದೇಹಗಳಷ್ಟೇ ನಾಶ ಆಗ್ತಾವೋ, ಈ ದೇಹಗಳಷ್ಟೇ ನಾಶ ಆಗ್ತಾವೋ ಅಂತ ಸ್ಟ್ರೆಸ್ ಕೊಡುವಾಗ ನಾಶ ಆಗದ ದೇಹವನ್ನು ಗುರುತಿಸಬೇಕಾಗ್ತದಾದ್ದರಿಂದ ನಾಶ ಆಗದ ದೇಹಗಳು ಅಂತೇನು ಸ್ವರೂಪ ದೇಹ ಇದೆ ಅವುಗಳನ್ನು ಕನ್ನಡಿ ಸ್ಥಾನದಲ್ಲಿ ತೋರಿಸ್ಬೇಕಂತ. ಈಗ ಸ್ಪಷ್ಟ ಆಯಿತು. ಸ್ವರೂಪ ದೇಹಕ್ಕೆ ನಾಶ ಇಲ್ಲ, ನಿತ್ಯವಾಗಿವೆ, ಅವು ಕನ್ನಡಿ. ಜೀವ ಪ್ರತಿಬಿಂಬ, ಪರಮಾತ್ಮ ಬಿಂಬ. ಬಿಂಬನಾದಂಥ ಪರಮಾತ್ಮನಿಗೆ ಸ್ವರೂಪ ದೇಹ ಅನ್ನೋ ಕನ್ನಡಿ ಒಳಗೆ ಪ್ರತಿಬಿಂಬ ಸ್ಥಾನದಲ್ಲಿ ಜೀವ ಇರುವಾಗ ಯಾವುದಕ್ಕೂ ನಾಶ ಪ್ರಶ್ನೆಯೇ ಇಲ್ಲ ಅಂತಂತಾರೆ. ನಾವು ತಿಳಿದದ್ದೇ ಬೇರೆ ಆಯಿತು, ಕೃಷ್ಣ ಹೇಳುವ ಅಂಶವೇ ಬೇರೆ ಆಯಿತು. ಅದಕ್ಕೆ ನಾವು ಒಳಗಿಳಿದು ಚಿಂತನೆ ಮಾಡಿದಾಗ ಈ ಅಭಿಪ್ರಾಯ ಸ್ಪಷ್ಟ ಆಗ್ತದೆ. ನೋಡಿ, ನಾವು ನೀವು ಅನುಸಂಧಾನ ಮಾಡಬೇಕಾದ್ರೆ ಪರಮಾತ್ಮ ಎಷ್ಟು ಗಟ್ಟಿಗೊಳಿಸ್ತಾನೆ ಜೀವನ ನಿತ್ಯತ್ವವನ್ನು ಅನ್ಲಿಕ್ಕೆ ಈ ಪದ್ಯದಲ್ಲಿ ಎಷ್ಟು ಸ್ಪಷ್ಟ ಹೇಳಿದ್ದಾನೆ ನೋಡಿ. ಅಂತವಂತ ಇಮೇ ದೇಹ ಅನಾಶಿನೋ ಅಪ್ರಮೇಯಸ್ಯ. ಎಂಥ ಮಾತು! ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅಲ್ಲ, ಪರಿಮಿತಿ ಆದರೂ ಒಪ್ಪಬೇಕೋ ಬೇಡವೋ ಅಂತ. ಪರಿಮಿತಿ, ಅದಕ್ಕೆ ಕೃಷ್ಣ ಅಂದ ಪರಿಮಿತಿನೂ ಒಪ್ಪಬೇಕಾಗಿಲ್ಲ. ಯಾರಿಗೂ ಒಪ್ಪಬೇಕಾಗಿಲ್ಲ. ಬಿಂಬನಾದ ಪರಮಾತ್ಮ ಇದ್ದಾನಲ್ಲ, ಅವ ಎಂದಿದ್ರೂ ಅಪರಿಮಿತನೇ. ಅದಕ್ಕೆ ಅಪ್ರಮೇಯಸ್ಯ ಅಂದರೆ ಅಪರಿಮಿತ ಅಂತ ಅರ್ಥ ಮಾಡ್ತಾರೆ. ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಸೂತ್ರಗಳಲ್ಲೆಲ್ಲ ಸ್ಪಷ್ಟಪಡಿಸ್ತಾರೆ. ಪರಮಾತ್ಮ ಜೀವಾತ್ಮರು ಬಿಂಬ ಹಾಗೂ ಪ್ರತಿಬಿಂಬ ಅಂದರೆ ಅರ್ಥ ಏನು? ಬ್ರಹ್ಮಸೂತ್ರ ವೇದ ಉಪನಿಷತ್ತುಗಳನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿರೋದು. ಓಂ ಯಾವದಾತ್ಮ ಭಾವಿತ್ವಾಚ್ಚ ನ ದೋಷಸ್ತದರ್ಶನಾತ್ ಓಂ ಅಂತ ಬ್ರಹ್ಮಸೂತ್ರ. ಎಲ್ಲೇ ಉಪನಿಷತ್ತುಗಳಲ್ಲಿ ಜೀವನನ ಪ್ರತಿಬಿಂಬ, ಪರಮಾತ್ಮನನ್ನ ಬಿಂಬ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಇಷ್ಟೇ ತಾತ್ಪರ್ಯ, ಜೀವಾತ್ಮ ಪರಮಾತ್ಮನಿಗೆ ಸ್ವರೂಪ ಅಂತ ಅರ್ಥ. ಅವನಿಗೆ ಇವನು ಸ್ವರೂಪ. ಎಲ್ಲ ಅಂಶದಲ್ಲಿ ಸಾರೂಪ್ಯ ಇರಬೇಕು ಅಂತಲ್ಲ. ಕೆಲವು ಅಂಶದಲ್ಲಿ ಸಾರೂಪ್ಯ ಇರ್ತದೆ, ಕೆಲವು ಅಂಶದಲ್ಲಿ ಸಾರೂಪ್ಯ ಇಲ್ಲ. ಆ ಸಾರೂಪ್ಯ ಇಟ್ಟುಕೊಂಡೇನೆ ಬಿಂಬ ಹಾಗೂ ಪ್ರತಿಬಿಂಬ ಅಂತ ಮಾತನಾಡೋದಂತ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇಂದ್ರ ಚಾಪೋ ರವೇರ್ಯಥ ಅಂತಾರೆ. ಆಕಾಶದಲ್ಲಿ ಸೂರ್ಯ ತನ್ನ ಕಿರಣಗಳನ್ನು ಬೀರ್ತಿರುವಾಗ ಮೋಡಗಳಲ್ಲಿ ಕಿರಣ ಬೀರಿದ್ರಿಂದ ಒಮ್ಮೊಮ್ಮೆ ನಮಗೇನೆ ಸೂರ್ಯನಲ್ಲಿರೋ 7 ಬಣ್ಣ ಕಾಮನಬಿಲ್ಲಾಗಿ ಕಾಣಿಸ್ತದೆ. ಇದು ಸೈಂಟಿಫಿಕ್ ಆಗಿ ಒಪ್ಪಬಹುದಾದ ಸಂಗತಿ ಅಲ್ವಾ? ಕಾಮನ್ ಬಿಲ್ಲು ಮೋಡದ ಧರ್ಮವೋ ಸೂರ್ಯನ ಧರ್ಮವೋ? ಯಾರಾದರೂ ಮೋಡದ್ದು ಅಂದರೆ ಹುಚ್ಚ ಅಂತಾರಷ್ಟೆ. ಸೂರ್ಯನಲ್ಲಿರೋ 7 ಬಣ್ಣವೇ ಕಾಮನ ಬಿಲ್ಲಾಗಿ ಕಾಣಿಸ್ತು ಅಂತ ಎಲ್ಲರೂ ಒಪ್ತಾರಿವತ್ತು. ಆ ಕಾಮನ ಬಿಲ್ಲಾಗಿ ಕಾಣಿಸುವಾಗ ಆ ಪ್ರತಿಫಲನಗೊಂಡಂಥದ್ದು ಎಲ್ಲಿ ಅಂದರೆ ನೀರಿನಲ್ಲಿ, ಮೋಡದ ನೀರಿನಲ್ಲಿ. ಮೋಡದ ನೀರು ಉಪಾಧಿ, ಸೂರ್ಯ ಬಿಂಬ.
ಕಾಮನಬಿಲ್ಲು ಪ್ರತಿಬಿಂಬ. ಹಾಗೆ ಕಾಮನಬಿಲ್ನಲ್ಲಿ 7 ಬಣ್ಣ ಇದೆ. ಸೂರ್ಯನಲ್ಲಿರುವ ಬಣ್ಣ ಯಾರಿಗೂ ಇದೆ ಅಂತ ಕೂಡಲೇ ಗುರುತಿಸ್ಲಿಕ್ಕಾಗದೆ ಪ್ರಕಾಶ ಕಾಣಿಸ್ತದೆ. ನಾವು ಅನುಸಂಧಾನ ಮಾಡಬೇಕಾದದ್ದು, ಪರಮಾತ್ಮ ಅನ್ನೋನು ಸೂರ್ಯ ಇದ್ದ ಹಾಗೆ, ಜೀವಾತ್ಮ ಅನ್ನೋನು ಕಾಮನಬಿಲ್ಲಿದ್ದ ಹಾಗೆ. ಕಾಮನಬಿಲ್ ಎಲ್ಲಿವರೆಗೂ ಸ್ಥಾಯಿಯಾಗಿರ್ತದೆ ಅಂದರೆ ಸೂರ್ಯ ಇರೋ ತನಕ ಕಾಮನಬಿಲ್ ಇರ್ತದೆ. ಸೂರ್ಯ ಅಸ್ತನಾದ ಅಂದರೆ ಕಾಮನಬಿಲ್ಲು ಗೋವಿಂದ. ನೋಡ್ರಿ, ಬೇಕಂದರೆ ಸೂರ್ಯ ಅಸ್ತನಾದ ಮೇಲೂ ಕಾಮನಬಿಲ್ ಇದ್ದದ್ದು ಇಲ್ಲೇ ಇಲ್ಲ. ಸೂರ್ಯನ ಕಿರಣಗಳೇ ಅಲ್ಲಿ ಬಂದಿರ್ತಾವೆ. ಕಾಮನಬಿಲ್ಲು ಸೂರ್ಯನಿಗೆ ಪೂರ್ಣ ಅಧೀನ, ಅಷ್ಟು ಪರಾಧೀನ ಸೂರ್ಯನಿಗೆ. ಜೀವಾತ್ಮ ಅನ್ನೋ ಕಾಮನಬಿಲ್ಲು ಅಲ್ಪ ಗುಣಧರ್ಮಗಳನ್ನು, ಸೂರ್ಯನಲ್ಲೇ ಇದ್ದಂಥ ಗುಣಧರ್ಮಗಳನ್ನು ಅಲ್ಪವನ್ನಾಗಿ ಹೊಂದಿರ್ತದೆ. ಹಳದಿ, ಕೆಂಪು, ಹಸಿರು ಅಲ್ಪವಾಗಿ ತೋರ್ತದೆ. ಆದರೆ ಒಳಗಿರುವಂಥ ಏನು ಸೂರ್ಯ ಇದ್ದಾನೆ ಆಕಾಶದಲ್ಲಿ, ಅವನೇ ಬಿಂಬ. ಅವನಲ್ಲಿರೋ ಪೂರ್ಣ ಗುಣಧರ್ಮಗಳು ಇಲ್ಲಿ ತೋರಬೇಕು ಅಂತಿಲ್ಲ, ಆದರೆ ಸಾರೂಪ್ಯ ಇದೆ. ಇದೇ ಜೀವ ಪರಮಾತ್ಮರಿಗಿರುವ ಬಿಂಬ ಪ್ರತಿಬಿಂಬ ಭಾವದ ಅನುಸಂಧಾನ ಅಂತ ಶಾಸ್ತ್ರಗಳಲ್ಲಿ ತೀರ್ಮಾನ ಮಾಡ್ತಾರೆ. ಹಾಗಾದರೆ ಪ್ರಕೃತಕ್ಕೆ ನಾವು ಚಿಂತನೆ ಮಾಡುವಾಗಲೂ ಕೂಡ ಉಪಾಧಿ ಸ್ಥಾನದಲ್ಲಿರುವ ಈ ಒಳಗಿರುವ ಸ್ವರೂಪ ದೇಹ ಏನಿದೆ ಅದಕ್ಕಂತೂ ನಾಶ ಇಲ್ಲ. ಬಿಂಬಸ್ಥಾನದಲ್ಲಿರುವ ಪರಮಾತ್ಮನಿಗೆ ನಾಶ ಇಲ್ಲ. ಅಂತಹ ಬಿಂಬ ಶ್ರೀಹರಿಗೆ ಪ್ರತಿಬಿಂಬರಾದ ನಮಗೂ ಕೂಡ ನಾಶದ ಪ್ರಶ್ನೆಯೇ ಇಲ್ಲ ಅಂತಂತಾರೆ. ಹೀಗೆ ಈ ಉತ್ತರವನ್ನು ಕೊಡಲಿಕ್ಕೋಸ್ಕರನೇ ಕೃಷ್ಣ ಪರಮಾತ್ಮ ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತ ಶರೀರಿಣಃ ಅಂತ ವ್ಯಾಖ್ಯಾನ ಮಾಡಿದ್ದಾನೆ. ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಹೀಗೆ ಇಷ್ಟು ಅನುಸಂಧಾನ ನಾವು ಮಾಡಲೇಬೇಕಾಗ್ತದೆ. ಅದನ್ನು ಚಿಂತನೆ ಮಾಡಿಸ್ತ. ನತ್ವೇ ವಾಹಂ ಅನ್ನೋ ಪದ್ಯದಿಂದ ಜೀವ ನಿತ್ಯನಿದ್ದಾನೆ, ನೀನು ಶೋಕ ಪಡೋದ್ರಲ್ಲಿ ಅರ್ಥ ಇಲ್ಲ, ಯುದ್ಧ ಮಾಡು. ದೇಹ ಇಂದಲ್ಲ ನಾಳೆ ನಾಶ ಆದರೂ, ಜೀರ್ಣ ಆದ ಈ ದೇಹ ನಾಶ ಆದರೂ ಮತ್ತೊಂದು ಪ್ರತಿನಿಧಿಯಾಗಿ ಹೊಸ ದೇಹ ಉಂಟಾಗ್ತದೆ. ಆದ್ದರಿಂದಲೂ ದುಃಖ ಪಡೋದು ಅರ್ಥ ಇಲ್ಲ, ಆದ್ದರಿಂದ ಯುದ್ಧ ಮಾಡು. ಬಂಧು ಸ್ಪರ್ಶಾದಿಗಳಿಂದಲೇ ನನಗೆ ಸುಖ ಆಗ್ತದೆ ಅಂತ ನೀನಂತಿದ್ದಿ, ಅಭಿಮಾನವನ್ನು ಪರಿತ್ಯಜಿಸು. ಅಭಿಮಾನ ತ್ಯಾಗದಿಂದ ಪುರುಷಾರ್ಥ ಇದೆ ಅಂತ ಹಿಂದೆ ನಿರೂಪಣೆ ಮಾಡಿದ್ದೇನೆ. ಆದ್ದರಿಂದಲೂ ಕೂಡ ದುಃಖ ಪಡೋ ಹಂತ ಅಲ್ಲ ಇದು, ಯುದ್ಧ ಮಾಡು ಅಂತಂದ. ಮತ್ತೊಂದು ಮಾತು ಹೇಳ್ದ, ಈಗ ನಡೀತಾ ಇರೋದೇನಿದೆ ಅಲ್ಲ, ಇದು ಭಗವಂತನ ಪೂಜೆ ಆಗ್ತದೆ, ಅದಕ್ಕೆ ಯುದ್ಧ ಮಾಡು ಅಂತಂದಂತ ಕೃಷ್ಣ. ಇದು ಭಗವಂತನ ಪೂಜೆ ಆಗ್ತದೋ ಅದಕ್ಕೆ ಯುದ್ಧ ಮಾಡು. ಯಾಕೆ? ಪೂಜೆ ಅಂದರೆ ದೇವರಿಗೆ ಮಾಡಬೇಕು. ದೇವರಿಗೆ ಮಾಡೋ ಪೂಜೆ ಅಂದರೆ ಎಲ್ಲೋ ಇದ್ದಾನೆ ಅಂತ ಭಾವಿಸಿ ಮಾಡೋದಲ್ಲೇ ಅಲ್ಲ, ಒಳಗಿರುವ ಬಿಂಬನಿಗೆ ಪ್ರತಿಬಿಂಬರಾದ ನಾವು ಸಲ್ಲಿಸುವಂತಹ ಆರಾಧನೆಯೇ ಪೂಜೆ ನಿಜವಾಗಲೂ ಕೂಡ. ಹೀಗಾಗಿ ಈ ಪದ್ಯ ಅಂತವಂತ ಇಮೇ ದೇಹ ಅನ್ನೋ ಪದ್ಯ ಇದೆಯಲ್ಲ, ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಕನ್ಕ್ಲೂಷನ್ನಿಗೆ ಕೃಷ್ಣ ಬರಬೇಕಾದ್ರೆ ಒಳಗೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ? ಬಿಂಬನಾದ ಪರಮಾತ್ಮನಿಗೆ ಪ್ರತಿಬಿಂಬ ಸ್ಥಾನದಲ್ಲಿರುವಂಥ ನೀನು ಹಿಂದೆ ಹೇಳಿದಂಥ ಕಾರಣಗಳನ್ನೆಲ್ಲ ತೋರಿಸಿದ್ದೇನೆ, ಈಗ ಮತ್ತೊಂದು ಹೊಸ ಕಾರಣ ತೋರಿಸ್ತೇನೆ, ಪೂಜೆ ಆಗ್ತದೆ ಒಳಗಿರೋ ಬಿಂಬನಿಗಾದ್ದರಿಂದ ಯುದ್ಧ ಮಾಡು ಅಂತಂದಂತೆ. ಈ ಅಂಶವನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು. ಇದರ ಮೇಲೆ ಮತ್ತೊಂದು ಹೊಸ ಪ್ರಶ್ನೆಗೂ ಇದೇ ಪದ್ಯವೇ ಉತ್ತರ ಅಂತ ವ್ಯಾಖ್ಯಾನ ಮಾಡ್ತಾರೆ. ಸಾಕಷ್ಟು ಜನರಲ್ಲಿ ಮತ್ತೊಂದು ಕಲ್ಪನೆ ಏನು ಅಂದರೆ, ಜೀವ ನಿತ್ಯನಾ ಅಂತ ಕೇಳ್ತಾರೆ. ಹೌದು. ದೇವರು ನಿತ್ಯನಾ? ಹೌದು. ಹಾಗಾದರೆ ಏನು ವಿಶೇಷ? ಹಿಂಗೊಂದು ಪ್ರಶ್ನೆ ಸರಳವಾಗಿ ಕೇಳ್ತಾರೆ. ಜೀವ ನಿತ್ಯ ಅಂದ್ರಿ, ದೇವರು ನಿತ್ಯ ಅಂದ್ರಿ, ಹಾಗಾದರೆ ಇಬ್ಬರೂ ನಿತ್ಯ ಅಂತ ಆಗಿಬಿಟ್ರೆ ಏನು ಉಪಯೋಗ ಇಲ್ಲ ಅಂತ ಆಯಿತು. ಏನು ಹೇಳ್ಬೇಕು ಹಿಂಗಂದರೆ? ಅವನಿಗೂ ಇವನಿಗೂ ಯಾವ ಅಂತರ ಇಲ್ಲ ಅಂತ. ಇವನು ನಿತ್ಯ, ಅವನು ನಿತ್ಯ, ಇವನಿಗೂ ಅವನಿಗೂ ಏನು ಅಂತರ? ಹಾಗಾದ್ರೆ ಇಬ್ಬರಲ್ಲಿಯೂ ನಿತ್ಯತ್ವ ಇದೆ ಅಂದರೆ ಹೆಚ್ಚಿನ ಫರ್ಕ್ ಏನು ಬರಲಿಲ್ಲ. ಇದೊಂದು ಪ್ರಶ್ನೆಯನ್ನು ಸಹಜವಾಗಿ ಬಹಳ ಜನ ಮಾಡ್ತಿರ್ತಾರೆ.
ಇಬ್ಬರಲ್ಲೂ ಹೆಚ್ಚಿನ ವಿಶೇಷತೆ ಇಲ್ಲ, ಆದ್ದರಿಂದ ಬಂತೇನು? ಅದಕ್ಕೂ ಕೃಷ್ಣ ಉತ್ತರ ಕೊಡಲಿಕ್ಕೆ ಈ ಮಾತಾಡ್ತಾನೆ ಅಂತಂತಾರೆ. ಏನು ಅಂತರ ಇಲ್ಲ ಅಂತ ಭಾವಿಸಬೇಡ. ನಿತ್ಯತ್ವ ವಿಷಯದೊಳಗೆ ಅವನಿಗೂ ಇವನಿಗೂ ಅಂತರ ಇಲ್ಲದೆ ಇರ್ಬೋದು, ಆದರೆ ಎಷ್ಟೇ ಆಗಲಿ ಅವನಲ್ಲಿ ಪೂಜ್ಯತೆ ಇದೆ, ಇವನಲ್ಲಿ ಪೂಜಕತೆ ಇದೆ ಅಂತಂತಾನಂತ. ಅವ ಪೂಜ್ಯ, ಇವ ಪೂಜಕ. ಹೇಗೆ ಹೇಳ್ತೀರಿ? ಹೇಗೆ ತಿಳಿಸ್ಬೇಕು ಈ ವಿಷಯವನ್ನು? ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಈ ಪದ್ಯದಲ್ಲಿ, ಹಿಂದಿನ ಪದ್ಯ ಹಾಗೂ ಈ ಪದ್ಯದಲ್ಲಿ ಏನು ಹೇಳ್ದ ಅಂದರೆ, ಜೀವ ಕಾಲತಃ ನಿತ್ಯ ಆಗಿದ್ದಾನೆ, ಆದರೆ ಪರಮಾತ್ಮ ದೇಶತಃ, ಗುಣತಃ, ಕಾಲತಃ ಮೂರರಿಂದ ನಿತ್ಯನಾಗಿದ್ದಾನೆ. ಫರಕ್ ಬಂತೋ ಇಲ್ಲೋ? ಹಿಂದಿನ ಪದ್ಯದಲ್ಲಿ ಹೇಳುವಾಗ ಏನಂದಿದ್ದಾನೆ? ಏನ ಸರ್ವಮಿದಂ ತತಂ ಅವಿನಾಶಿತು ತದ್ವಿಧಿ ಅಂತಂದಿದ್ದಾನೆ. ಇದೆಲ್ಲವೂ ಯಾರಿಂದ ವ್ಯಾಪಿಸಲ್ಪಟ್ಟಿದೆಯೋ ಅವ ಎಂದಿದ್ರು ಅವಿನಾಶಿ. ಆ ಮಾತಿಗೆ ಎರಡರ್ಥ. ಏನರ್ಥ? ಜೀವನಿಗೂ ಪರಮಾತ್ಮನಿಗೂ ಇರೋ ಅಂತರವನ್ನು ಸ್ಪಷ್ಟಪಡಿಸ್ತಾನಂತೆ ಕೃಷ್ಣ. ಜೀವ ಗುಣತಃ ವ್ಯಾಪಿಸಲಿಲ್ಲ, ದೇಶತಃ ವ್ಯಾಪಿಸಲಿಲ್ಲ, ಆದರೆ ಕಾಲತಃ ವ್ಯಾಪಿಸಿದ. ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಇದೊಂದು ಶಾಸ್ತ್ರೀಯ ಶಬ್ದ. ಏನಿದು ದೇಶತಃ ವ್ಯಾಪಿಸೋದು, ಕಾಲತಃ ವ್ಯಾಪಿಸೋದು? ಬಹಳ ಜನ ವಿದ್ವಾಂಸರು ಪ್ರವಚನದಲ್ಲಿ ಹೇಳಿ ಹೋಗಿಬಿಡ್ತೇವೆ. ಅರ್ಥ ಮಾಡ್ಕೊಳ್ಳೋ ಸಂಗತಿ ಬಹಳ ಚೆನ್ನಾಗಿದೆ. ಕಾಲತಃ ವ್ಯಾಪಿಸೋದು, ದೇಶತಃ ವ್ಯಾಪಿಸೋದು ಅಂದರೆ ಇಷ್ಟೇ ತಾತ್ಪರ್ಯ. ಕಾಲ ಇದ್ದಷ್ಟು ಇರೋದು, ದೇಶ ಇದ್ದಷ್ಟು ಇರೋದು, ಅದು ಕಾಲತಃ ದೇಶತಃ ವ್ಯಾಪಿಸೋದು. ಸುಲಭ ಇದೆ. ಕಾಲ ಎಷ್ಟದ ಅಷ್ಟಿರೋದು. ಕಾಲ ಎಷ್ಟರ ಮಟ್ಟಿಗದ? ಇವತ್ತದ, ನಾಳೆ ಅದ, ನಾಡದ್ದದ, ಅಚ್ಚೆ ನಾಡದ್ದದ, ಹಿಂದದ, ಹಿಂದೂ ಇತ್ತು, ಅದು ಕಾಲ ಅದ. ಕಾಲ ಇದ್ದಷ್ಟು ಇದ್ದಾನೆ ಜೀವ, ಆದ್ದರಿಂದ ಕಾಲತಃ ವ್ಯಾಪಿಸಿರುವವ ಅಂತ ಕರಿತೇವೆ. ದೇಶತಃ ವ್ಯಾಪಿಸಿರೋದು ಅಂದರೆ ದೇಶ ಇದ್ದಲ್ಲೆಲ್ಲ ಇರೋದು. ಇದ್ದಾನ ಜೀವ? ಇದ್ದಾನ? ಈ ದೇಶದಲ್ಲಿ, ಈ ಪ್ರಸಂಗದಲ್ಲಿ ಇಲ್ಲಿದ್ದಾನಷ್ಟೇ, ಆ ದೇಶದಲ್ಲಿ ಇಲ್ಲ ಅಂತ ನಮ್ಮ ಅನುಭವ ಇದೆನೋ ಇಲ್ಲೋ? ಹೀಗಾಗಿಯೇ ದೇಶತಃ ವ್ಯಾಪಿಸಿರುವುದು ಜೀವನಿಗೆ ಸಾಧ್ಯ ಇಲ್ಲ. ದೇಶತಃ ಪರಿಚ್ಛಿನ್ನನಾದ. ಆದರೆ ಪರಮಾತ್ಮ ಮಾತ್ರ ದೇಶ ಇದ್ದಲ್ಲೆಲ್ಲ ಇದ್ದಾನಾದ್ರಿಂದ ದೇಶತಃ ಅಪರಿಚ್ಛಿನ್ನ, ದೇಶತಃ ವ್ಯಾಪಿಸಿರುವವ, ದೇಶತಃ ಅನಂತ. ಈ ಶಬ್ದಗಳಿಂದ ಶಾಸ್ತ್ರಗಳೆಲ್ಲ ಅವನನ್ನು ಕರೀತದೆ. ಯಾವ ದೇಶದಲ್ಲಿ ದೇವರಿಲ್ಲ, ಇಂಥ ದೇಶದಲ್ಲಿ ದೇವರಿಲ್ಲ ಅಂತ ಹೇಳಲಿಕ್ಕೆ ಬರ್ತದಾ? ಅನುಭವಕ್ಕೆ ಬರ್ತದಾ? ಶಾಸ್ತ್ರ ಉಪನಿಷತ್ತುಗಳನ್ನು ಚಿಂತನೆ ಮಾಡುವಾಗ ಈ ಥೇರಿಯಲ್ಲಿ ಮಾಡಿ ತೋರಿಸ್ತಾರೆ. ಇಂಥ ದೇಶದಲ್ಲಿ ದೇವರಿಲ್ಲ ಹೇಳಲಿಕ್ಕೆ ಸಾಧ್ಯ. ಆದರೆ ಹೇಳ್ಬೋದು ಜೀವನಿಗೆ, ಇಂಥ ದೇಶದಲ್ಲಿ ಜೀವ ಇದ್ದಾನೆ, ಇನ್ನೊಂದು ದೇಶದಲ್ಲಿ ಜೀವ ಇಲ್ಲ ಹೇಳ್ಬೋದು. ಹೀಗಾಗೇ ದೇಶದ ವ್ಯಾಪ್ತಿ ಆ ಪರಮಾತ್ಮನಿಗಿದೆ ಹೊರತು ಜೀವನಿಗೆ ಬರಲಿಲ್ಲ. ಗುಣತಃ ವ್ಯಾಪಿಸಿರೋದು ಅಂದ್ರೆ ಅರ್ಥ ಏನು? ಅಭಿಪ್ರಾಯ ಚಿಂತನೆ ಮಾಡಿ. ಎಷ್ಟೆಲ್ಲ ಗುಣ ಅವನೋ ಅವೆಲ್ಲ ಜೀವನಲ್ಲಿ ಇಲ್ಲ. ಇದ್ದಿದ್ರೆ ಗುಣದಿಂದ ವ್ಯಾಪಿಸಿರುವವ ಅಂತ ಕರಿತಿದ್ರಂತೆ. ಆದರೆ ಭಗವಂತ ಅಲ್ಲ ಹಾಗೆ. ಏನು ಗುಣ ಅವ ಅದೆಲ್ಲ ಅವನಲ್ಲಿ ಅವ ಅಂತ. ಇದ್ದ ಗುಣಗಳೆಲ್ಲ ಅವನಲ್ಲಿದ್ದರಿಂದ ಗುಣದಿಂದ ವ್ಯಾಪಿಸಿದಾನೆ. ದೇಶ ಇದ್ದಲ್ಲೆಲ್ಲ ಇದ್ದದ್ರಿಂದ ದೇಶದಿಂದ ವ್ಯಾಪಿಸಿದಾನೆ. ಕಾಲ ಇದ್ದಲ್ಲೆಲ್ಲ ಇದ್ದದ್ರಿಂದ, ಕಾಲ ಇದ್ದಷ್ಟು ಕಾಲದಲ್ಲೆಲ್ಲ ಇದ್ದದ್ರಿಂದ ಕಾಲದಲ್ಲಿ ವ್ಯಾಪಿಸಿದಾನೆ. ಹೀಗಾಗಿ ಜೀವ ಪರಮಾತ್ಮರಿಗೆ ಇರುವ ಅಂತರ ಎಷ್ಟು ಅನ್ನೋದನ್ನೂ ಕೂಡ ಕೃಷ್ಣ ಪರಮಾತ್ಮ ನಿತ್ಯ ಅನ್ನೋ ಒಂದೇ ಕಾರಣ ಇಟ್ಟುಕೊಂಡು ಜೀವನಿಗೂ ಪರಮಾತ್ಮನಿಗೂ ಏನೂ ವಿಶೇಷ ಬರಲಿಲ್ಲ ಅಂತ ವಾದ ಮಾಡಬೇಡ, ಬಹಳ ವಿಶೇಷ ಇದೆ ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ ಅಂತಂತಾರೆ. ಅವನಿಗೆ ಒಂದು ಥರದ ವ್ಯಾಪ್ತಿಯಲ್ಲಿ ಸಾಮ್ಯ ಇರಬಹುದು, ಇನ್ನೆರಡು ಥರದ ವ್ಯಾಪ್ತಿಯಲ್ಲಿ ಅವನಿಗೆ ಸಾಮ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೃಷ್ಣ ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ಹೀಗೆ ಹೇಳಿದ್ರಿಂದ ಮತ್ತೊಂದು ಹೊಸ ವಿಷಯವೂ ಇಲ್ಲಿ ಪ್ರಸ್ತಾಪ ಆಯಿತು ಅಂತಾರೆ ಆಚಾರ್ಯರು. ಯಾರು ದೇಶ ಹಾಗೂ ಕಾಲ ಗುಣದಿಂದ ವ್ಯಾಪಿಸಿರ್ತಾನೋ ಅವ ಸ್ವತಂತ್ರನನ್ನಿಸ್ತಾನೆ.
ಯಾರು ದೇಶಕಾಲಗಳಲ್ಲಿ ವ್ಯಾಪಿಸಿರೋದಿಲ್ವೋ ಅವ ಅಸ್ವತಂತ್ರ. ಕಾಲಬದ್ಧತೆ ದೇಶಬದ್ಧತೆಗೊಳಪಟ್ಟವನು ಅಸ್ವತಂತ್ರ. ಕಾಲ ದೇಶಗಳನ್ನು ಮೀರಿರುವವ ಇದ್ದಾನಲ್ಲ ಅವ ಎಂದಿದ್ರೂ ಸ್ವತಂತ್ರ. ಇದನ್ನು ಇಟ್ಟುಕೊಂಡು ಸ್ಪಷ್ಟಪಡಿಸ್ತಾರೆ. ನೀ ಕೇಳದೆಲ್ಲ ಆವಾಗಲೇ ಜೀವ ಹಾಗೂ ಪರಮಾತ್ಮರಲ್ಲಿ ನಿತ್ಯ ಇವನೂ ಆದ ಅವನೂ ಆದ ಅಂದಮೇಲೆ ಏನೂ ಅಂತರ ಇಲ್ಲ ಅಂತ. ಅಂತರ ಇದೇನೋ, ಏನಂತರ ಅಂದರೆ ಅವನಲ್ಲಿ ಸ್ವಾತಂತ್ರ್ಯ ಇದೆ, ಇವನಲ್ಲಿ ಪಾರತಂತ್ರ್ಯ ಇದೆ ಅಂತ ವ್ಯಾಖ್ಯಾನ ಮಾಡಿದ್ನಂತೆ. ಅದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ಅನ್ನುವ ಮಾತನ್ನು ಆಡಿ ಆ ವ್ಯಾಪ್ತಿಯ ವಿಷಯವನ್ನು ಚಿಂತನೆ ಮಾಡಿಸುವಾಗ ಜೀವನ ವ್ಯಾಪ್ತಿನೇ ಬೇರೆ ರೀತಿ, ಪರಮಾತ್ಮನ ವ್ಯಾಪ್ತಿನೇ ಬೇರೆ ರೀತಿ. ಅವನು ನಿತ್ಯ, ಇವನು ನಿತ್ಯ ಅನ್ನೋದು ಸತ್ಯ. ಆದರೆ ದೇಶ ಕಾಲ ಗುಣಗಳಲ್ಲಿ ಅವನ ನಿತ್ಯತ್ವಕ್ಕೂ ಇವನ ನಿತ್ಯತ್ವಕ್ಕೂ ಬಹಳಷ್ಟು ಅಂತರ ಇದೆ ಅನ್ನೋದನ್ನು ಚಿಂತನೆ ಮಾಡ್ರಿ ಅಂತಂತಾರೆ. ಹೀಗೆ ಈ ಪದ್ಯ ನಮಗೆ ಮತ್ತೊಂದು ಅಭಿಪ್ರಾಯವನ್ನು ತಿಳಿಸ್ತದೆ ಅನ್ನೋದನ್ನು ಚಿಂತನೆ ಮಾಡ್ತಾರೆ. ಹಾಗಾದರೆ ಜೀವನನ್ನು ನಿತ್ಯ ಅಂತಂತ ಕರೆದು ಉದಾಹರಣೆಯಾಗಿ ಪರಮಾತ್ಮನನ್ನು ಕೊಟ್ಟದ್ರಿಂದ ನಮಗೆ ದೇವರು ಜೀವ ಇವರಿಬ್ಬರಲ್ಲಿ ಅಂತರ ತಿಳಿಲಿಲ್ಲ. ಈಗ ನೋಡಿದರೆ ಅಂತರ ಸಾಕಷ್ಟಿದೆ ಅಂತಂತೀರಿ. ಪ್ರಮುಖವಾದ ಅಂತರವನ್ನು ಹೇಳಿದ್ರಿ, ಅವ ಸ್ವತಂತ್ರ, ಇವ ಅಸ್ವತಂತ್ರ ಅಂತ. ಅಷ್ಟೇ ಅಲ್ಲ, ದೇಹ ನಾಶ ಆದರೂ ಜೀವನಿಗಿದೆ, ದೇಹ ನಾಶವೂ ಕೂಡ ಪರಮಾತ್ಮನಿಗೆ ಇಲ್ಲ. ಈ ಅಂತರವನ್ನು ತಿಳಿಬೇಕು ಅನ್ನೋದನ್ನು ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾನೆ. ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ವಿದ್ಯಸ್ವ ಭಾರತ ಅಂತಂದಿದ್ದಾನೆ. ಹೀಗೆ ಈ ಎರಡೂ ಪದ್ಯಗಳಿಗೆ ಒಂದು ಹೊಸ ಮುಖವಾದ ವ್ಯಾಖ್ಯಾನವನ್ನು ಚಿಂತನೆ ಮಾಡಿ ನಮಗೆ ತೋರಿಸ್ತಾರೆ. ಅಂತೂ ದೇಹನಾಶ ಇದೆ, ದೇಹನಾಶ ಇಲ್ಲ. ಗುಣದಿಂದ ವ್ಯಾಪ್ತಿ ಇದೆ, ಗುಣದಿಂದ ವ್ಯಾಪ್ತಿ ಇಲ್ಲ. ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ. ಜೀವನಿಗೆ ಕಾಲತಃ ವ್ಯಾಪ್ತಿ ಇರಬಹುದು, ದೇಶತಃ ವ್ಯಾಪ್ತಿ ಇಲ್ಲ. ಹೀಗೆ ಇಷ್ಟು ಅಂತರ ಜೀವ ಪರಮಾತ್ಮರಲ್ಲಿ ಇದೆ ಅನ್ನೋ ತತ್ವವೂ ಕೂಡ ಇದೇ ಭಗವದ್ಗೀತೆಯಲ್ಲೇ ಸಮರ್ಥಿಸ್ತಿದ್ದಾರೆ. ಜೀವ ಪರಮಾತ್ಮರ ಐಕ್ಯ ಭಗವದ್ಗೀತೆಗೆ ತಾತ್ಪರ್ಯ ಅಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಪಾಯಿಂಟ್ ನಂಬರ್ 7. ನಾನು ಇಷ್ಟೋ ತನಕ ಹೇಳಿದ್ದ ಪಾಯಿಂಟ್ಗಳು 6. ಈಗ 7ನೇ ಅಂಶವನ್ನು ಚಿಂತನೆ ಮಾಡ್ತೀನಿ. 7ನೇ ಅಂಶ ಏನು? ಪರಮಾತ್ಮ ಇದೇ ಪದ್ಯದೊಳಗೆ ಮತ್ತೊಂದು ವಿಷಯ ಹೇಳಿದ್ನಂತೆ. ಏನು? ಯಾರು ಸ್ವತಂತ್ರ, ಯಾರು ಅಸ್ವತಂತ್ರ ಅನ್ನೋ ತಿಳುವಳಿಕೆಯನ್ನು ಸರಿಯಾಗಿ ಮಾಡ್ಕೊಳ್ತಾನೋ ಅವ ಮಾಡಿಕೊಂಡ ಮೇಲೆ ಅವ ಏನು ಮಾಡಬೇಕು? ಹಾಗಾದರೆ ತಸ್ಮಾತ್ ಯುದ್ಧಸ್ವ ಭಾರತ ಅಂತಂದಂತೆ. ಯುದ್ಧಸ್ವ ಭಾರತ ಅಂದರೆ ಎಂದಿದ್ರೂ ಜೀವನಾದ ನೀನು ಅಸ್ವತಂತ್ರ, ನಾನು ನಿನ್ನ ಬಿಂಬಸ್ಥಾನದಲ್ಲಿರುವ ನಾನಿದ್ದೇನಲ್ಲ, ನಾನು ಸ್ವತಂತ್ರ. ನೀ ನನ್ನ ಅಧೀನವಾಗೇ ಕೆಲಸ ಮಾಡಬೇಕಾಗಿರೋದು ಸತ್ಯ. ಅದಕ್ಕೋಸ್ಕರವಾಗಿ ಈಗ ಮಾಡೋ ಯುದ್ಧ ಇದೆಯಲ್ಲ, ನೀ ನನ್ನ ಅಧೀನನಾಗಿದ್ದಿ, ಆ ಕಾರಣದಿಂದಲೂ ಕೂಡ ನನ್ನ ಪೂಜಾರೂಪವಾದ ಈ ಕಾರ್ಯವನ್ನು ಮಾಡು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ತಸ್ಮಾತ್ ಯುದ್ಧಸ್ವ ಭಾರತ. ಹೀಗೆ ಹೇಳಲಿಕ್ಕೆ ಯಾರಿಗಿದೆ ಬೇರೆಯವರಿಗೆ ಧೈರ್ಯ? ಕೃಷ್ಣ ಬಿಟ್ಟು ಬೇರೆಯವರಿಗೆ ಮಾತಾಡಿದರೆ ನೀನ್ಯಾರೋ ನನಗೆ ಹೇಳಲಿಕ್ಕೆ ಅಂತಿದ್ದ ಅರ್ಜುನ. ನೀನ್ಯಾರೋ ನನ್ನನ್ನು ವಿಧಾನ ಮಾಡಲಿಕ್ಕೆ, ನೀನ್ಯಾರೋ ನನ್ನನ್ನು ನಿಯಂತ್ರಿಸಲಿಕ್ಕೆ ಏನು ಉತ್ತರ ಕೊಡ್ತೀರಿ? ಆದರೆ ಕೃಷ್ಣನಿಗೆ ಆ ಮಾತಾಡಲಿಕ್ಕೆ ಆಗಲಿಲ್ಲ. ಅರ್ಜುನನಿಗೆ ಸ್ಪಷ್ಟ ಹೇಳ್ದ, ತಸ್ಮಾತ್ ಯುದ್ಧಸ್ವ ಭಾರತ. ತಸ್ಮಾತ್ ಅನ್ನೋ ಮಾತಿಗೆ ಇಷ್ಟರ್ಥ. ಏನರ್ಥ ಅಂದರೆ ಇಷ್ಟು ಮಾಡಿದ್ರಂತೆ, ನಾನು ದೇಶ ಕಾಲ ಗುಣದಿಂದ ಅನಂತ, ನೀನು ಬರೀ ಕಾಲದಿಂದ ಅನಂತ. ನಾನು ಸ್ವತಂತ್ರ, ನೀನು ಅಸ್ವತಂತ್ರ. ನನಗೆ ದೇಹದಿಂದಲೂ ನಾಶ ಇಲ್ಲ, ನಿನಗೆ ದೇಹದಿಂದ ನಾಶ ಇದೆ. ಹೀಗಾಗಿ ನಿನ್ನ ಸ್ವತಂತ್ರತೆ ಇದ್ದಿದ್ದರೆ ನೀ ನಿರ್ಧಾರ ತಗೊಂಡಂತೆ ಮಾಡ್ಬೋದಿತ್ತು. ಆದರೆ ಸ್ವಾತಂತ್ರ್ಯ ನನಗಿದೆ. ನನ್ನ ಅಧೀನನಾದದ್ರಿಂದಲೂ ಕೂಡ ನೀನೀಗ ಯುದ್ಧವನ್ನು ಮಾಡು, ಅದು ನನ್ನ ಪೂಜಾರೂಪವಾಗಿ ಮಾಡು ಅಂತ ಶ್ರೀಕೃಷ್ಣ ಪೂಜಾರೂಪವಾಗಿ ಮಾಡು ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳಿದಾನೆ ಅಂತಂತಾದಾಗ ಪಾಪಮೇವಾಶ್ರಯೇದಸ್ಮಾತ್ ಅನ್ನೋ ಮಾತಿತ್ತಲ್ಲ, ಪಾಪ ಹೊಂದುತ್ತೇನೆ ಬಂಧುಗಳನ್ನು ಹತ್ಯೆ ಮಾಡಿದ್ರಿಂದ
ಅದಕ್ಕೆ ಉತ್ತರ ಕೊಟ್ಟನಂತೆ, ಯಾವುದನ್ನು ನನ್ನ ಪೂಜೆಯಾಗಿ ಮಾಡ್ತೀಯೋ ಅದರಿಂದ ನಿನಗೆ ಪಾಪ ಬರದೇ ಇರೋಗಿ ನಾನು ನೋಡ್ಕೋತೇನೆ ಅಂತ ಅರ್ಥ ಅಂತ. ಹೀಗೆ ಈ ಪದ್ಯವನ್ನು ವ್ಯಾಖ್ಯಾನ ಮಾಡಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಇದು 18ನೇ ಪದ್ಯಕ್ಕೆ ಚಿಂತನೆ. ಒಂದೊಂದು ಪದ್ಯಗಳೇ ಹಿಂಗವ ಅಂದ್ರೆ ಎಲ್ಲ ಪದ್ಯ ಹಿಂಗೆ ವ್ಯಾಖ್ಯಾನ ಮಾಡಿದರೆ ಹೆಂಗಿರಬೇಡ ಹೇಳ್ರಿ ನೋಡೋಣ. ನಾನು ಶಬ್ದ ಹಿಂಜುತ್ತಿಲ್ಲ, ತುಂಬ ಕಷ್ಟಪಟ್ಟು ವ್ಯಾಖ್ಯಾನ ಮಾಡೋ ಸಾಹಸ ನಾ ಮಾಡಿಲ್ಲ. ಏನು ಮಾಡಿ ತೋರಿಸಿದಾರೆ ಹಿರಿಯರು, ನಿಮ್ಮ ಮುಂದೆ ಅದನ್ನು 1, 2, 3, 4 ಹಂಚಿಕೊಳ್ತಿದ್ದೇನೆ ಅಷ್ಟೆ. ಮುಂದಿನ ಪದ್ಯ ಇನ್ನೂ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಹೌದು ಕೃಷ್ಣ, ನೀನು ಹೇಳ್ದಿ ಜೀವನಿತ್ಯ ಅಂದಿ, ಒಪ್ಪಿಕೊಳ್ಳೋಣ. ಆದರೆ ಒಂದು ಮಾತು ಬಹಳ ವಿಚಿತ್ರ ಅನ್ನಿಸ್ತದೆ ಕೃಷ್ಣ, ಏನು ಅಂದ. ಜೀವನಿತ್ಯ ಅಂತಿ, ಹೌದು. ಯಾವಾಗಲೂ ಪರಮಾತ್ಮನೇ ಸ್ವತಂತ್ರ ಅಂತಿ, ಹೌದು. ದೇವರು ಸ್ವತಂತ್ರ, ಜೀವರಾದವರು ಯಾವಾಗಲೂ ಪರತಂತ್ರ. ಜೀವರಾದವರು ಇಷ್ಟೋ ತನಕ ಅದನ್ನೇ ವ್ಯಾಖ್ಯಾನ ಮಾಡಿ, ಜೀವರಾದವರು ಎಂದಿದ್ರೂ ಪರತಂತ್ರರು. ಪರತಂತ್ರರಾದ್ದರಿಂದ ಇವರಿಗೆ ಯಾವುದೇ ಥರದ ಸ್ವಾತಂತ್ರ್ಯ ಇಲ್ಲ, ಹೀಗೆಲ್ಲ ವ್ಯಾಖ್ಯಾನ ಮಾಡಿ ನನ್ನ ಪೂಜಾರೂಪವಾಗಿ ಯುದ್ಧ ಮಾಡುವಂತಂತಿದ್ದಿ. ಆದರೆ ನನಗಿದು ಸರಿ ಅನ್ನಿಸ್ತಿಲ್ಲ ಅಂತಂದಂತ. ನನಗಿದು ಸರಿ ಅನ್ನಿಸ್ತಿಲ್ಲ. ಯಾಕೆ? ಜೀವರನ್ನ ಪರತಂತ್ರ ಅಂತ ಮಾಡಿ ದೇವರನ್ನು ಸ್ವತಂತ್ರ ಅಂತ ಒಪ್ಪಿಸಬೇಕು ಅಂತಾದರೆ ಲೋಕದ ವ್ಯವಹಾರವನ್ನು ಹೇಗೆ ಕೂಡಿಸ್ತಿ ಅಂತ ಶುರು ಮಾಡಿದ್ದಂತೆ ಅರ್ಜುನನ ಪ್ರಶ್ನೆ. ಲೋಕದಲ್ಲಿ ಒಂದು ವ್ಯವಹಾರ ಇದೆ, ಏನಂತ? ಸತ್ತ, ಸಾಯಿಸಿದ, ಮಾಡ್ತಿರೋ ಇಲ್ಲೋ? ಸಹಜವಾದ ಪ್ರಶ್ನೆ. ಜೀವನಿಗೆ ಏನು ಮಾಡಲಿಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂತಾದರೆ ಜೀವನಿಗೆ ಯಾವ ಕ್ರಿಯೆಯಲ್ಲೂ ಸ್ವಾತಂತ್ರ್ಯ ಇಲ್ಲ, ಇಂಡಿಪೆಂಡೆನ್ಸಿನೇ ಇಲ್ಲ. ಹಾಗಾದರೆ ಇಲ್ಲ ಅನ್ನೋದೇ ನಿನ್ನ ಅಭಿಪ್ರಾಯ ಆಯಿತು. ಹಾಗಾದರೆ ಲೋಕದಲ್ಲಿ ವ್ಯವಹಾರ ಇದೆ, ಏನಂತ? ಇವ ಅವನನ್ನು ಕೊಂದ ಅನ್ನಬೇಕೋ ಬೇಡ? ಅನ್ನೋ ಹಂಗೆ ಇಲ್ಲ. ಯಾವಾಗಲೂ ನಮ್ಮ ಬಾಯಲ್ಲಿ ಶಬ್ದ ಹೆಂಗೆ ಬರಬೇಕು ಗೊತ್ತೇನು? ಇನ್ಮೇಲಿಂದ ಪ್ರವಚನ ಮಾಡಿದ ಅಲ್ಲ, ಯಾವಾಗಲೂ ಬಾಯಲ್ಲಿ ಪ್ರವಚನ ಮಾಡಿಸಿದ. ಪ್ರವಚನ ಕೇಳಿದ್ವಿ ಅಲ್ಲ, ಪ್ರವಚನ ಕೇಳಿಸಿದ. ಯಾಕೆ? ಯಾವುದರಲ್ಲೂ ಸ್ವಾತಂತ್ರ್ಯ ಇಲ್ಲ. ಎನಿ ಮೂಮೆಂಟ್ಸ್ ಯಾವುದಾದ್ರೂ ಒಂದು ಕ್ರಿಯೆ ಹಿನ್ನೆಲೆಯಲ್ಲಿ ನಮಗೂ ಒಂದಿಷ್ಟು ಇಂಡಿಪೆಂಡೆನ್ಸಿ ಇದ್ದಿದ್ದರೆ ಕೇಳಿದ್ವಿ, ಹೇಳಿದ್ವಿ, ನೋಡಿದ್ವಿ, ಮಾಡಿದ್ವಿ, ಕೊಂದ್ವಿ, ಕೊಂದ, ಸತ್ತ, ಬದುಕಿದ ಹೇಳ್ಬೋದು. ಎಲ್ಲ ಕ್ರಿಯೆಗಳ ಹಿಂದೆ ಜೀವನಿಗೆ ಒಂದು ಸ್ವಾತಂತ್ರ್ಯವೇ ಇಲ್ಲ ಅಂತ ಆದಮೇಲೆ ಲೋಕ ವ್ಯವಹಾರವನ್ನು ಹೇಗೆ ಕೂಡಿಸ್ತಿ ಕೃಷ್ಣ ನೀನು? ಇದನ್ನು ನನಗೆ ವಿವರಣೆ ಕೊಡು. ನಿನ್ನ ದೃಷ್ಟಿಯಲ್ಲಿ ಜೀವರಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದೇ ಸಿದ್ಧಾಂತ ಆಯ್ತಲ್ಲ, ಹಾಗೆ ಮಾತನಾಡಿದಿ ಹಿಂದೆ ನೀನು. ಇದು ಅಲ್ಟಿಮೇಟ್ಲಿ ಇದು ಕೇವಲ ಅರ್ಜುನನಿಗೆ ಸಂಬಂಧಪಟ್ಟದ್ದಲ್ಲ ಅಂತ ನಮ್ಮೆಲ್ಲರ ಮನಸ್ಸಿನಲ್ಲಿ ಈಗಾಗಲೇ ಬರ್ತಾ ಇದೆ. ಜೀವನ ಕರ್ತೃತ್ವ, ಜೀವನ ಸ್ವಾತಂತ್ರ್ಯ ಒಪ್ಪುವ ಅಭಿಪ್ರಾಯವೋ ಒಪ್ಪಬಾರ್ದು ಅನ್ನೋದೇ ಕೃಷ್ಣನ ಸಿದ್ಧಾಂತವು. ಬಹಳ ಬಹಳ ದೊಡ್ಡ ಪ್ರಶ್ನೆ, ಅದ್ಭುತವಾದ ವಿಷಯ. ಇದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾನೆ? ಬಾಧಕ ಬೇರೆ ತೋರಿಸಿದ, ಲೋಕ ವ್ಯವಹಾರ ಹೀಗಿದೆ ಅಂತ. ಅದಕ್ಕೆ ಈ ಕೃಷ್ಣ ಈ ಪದ್ಯ ಹೇಳಿದ. ಯಾವುದನ್ನು? ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಉಭೌ ತೌ ನ ವಿಜಾನೀತೋ. ಕೃಷ್ಣ ಮಾಡ್ತಾ ಇರುವಂಥ ಒಂದು ವಿಚಿತ್ರವಾದ ಮಾತು, ಅದ್ಭುತವಾದ ಸತ್ಯವನ್ನು ಕೃಷ್ಣ ಬಿಚ್ಚಿಡ್ತಾನೆ. ಉಭೌ ತೌ ನ ವಿಜಾನೀತೋ. ಲೋಕದಲ್ಲಿ ಇವನನ್ನು ಕೊಂದ, ಅವ ಸತ್ತ, ಈ ವ್ಯವಹಾರವನ್ನು ನಡೆಸ್ತಾ ಇರುವಾಗ ಇದನ್ನೇ ಇಟ್ಕೊಂಡು ನೀ ನನ್ನನ್ನು ಪ್ರಶ್ನೆ ಕೇಳಿದಿ, ಹೀಗೆ ವ್ಯವಹಾರ ನಡೀತದಲ್ಲ ಮತ್ತೆ ಅಂತ ಪ್ರಶ್ನೆ ಕೇಳಿದೆಯಲ್ಲ. ನಾನು ಇಷ್ಟೇ ತಿಳಿಸ್ತೇನೆ, ಭಗವಂತನ ಸ್ವಾತಂತ್ರ್ಯ, ಜೀವನ ಅಸ್ವಾತಂತ್ರ್ಯ, ಇವೆರಡನ್ನೂ ತಿಳಿಯದೇ ಈ ವ್ಯವಹಾರವನ್ನು ಯಾರೇ ನಡೆಸಿದರೂ ಅದು ಭ್ರಾಂತಿ ಅಂತಂದ ಕೃಷ್ಣ. ಉಭೌ ತೌ ನ ವಿಜಾನೀತೌ, ಅದು ಭ್ರಾಂತಿ, ಅದು ಭ್ರಾಂತಿ ಅಂತ ಅನ್ನಿಸ್ಕೊಳ್ತದೆ. ಕೃಷ್ಣ ಹೀಗಂದರೆ ಹೌದು ಅದು ಭ್ರಾಂತಿನೇ ಅಂದ ಕೃಷ್ಣ. ಉಭೌ ತೌ ನ ವಿಜಾನೀತ,
ಹಾಗಾದರೆ ಯಾವ ಕ್ರಿಯೆಯನ್ನು ಕುರಿತು ಜೀವನಿಗೆ ಸ್ವಾತಂತ್ರ್ಯ ಇಲ್ವೇನು? ಇಲ್ಲ ಅಂತ ಉತ್ತರ ಕೊಟ್ಬಿಡ್ತಾನೆ. ಇವರಿಬ್ಬರಿಗೆ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ. ಇರೋ ಸ್ವಾತಂತ್ರ್ಯ ಎಲ್ಲ ಯಾರಿಗಂತೆ? ಪರಮಾತ್ಮನಿಗೆ ಮಾತ್ರ. ಸ್ವಾತಂತ್ರ್ಯ ಅನ್ನೋ ಅಂಶವನ್ನು ಎಂದೂ ಪರಮಾತ್ಮ ಬಿಟ್ಟು ಕೊಡೋದಲ್ಲ. ತನ್ನಲ್ಲಿ ಸ್ವಾತಂತ್ರ್ಯ ಇಟ್ಟುಕೊಂಡಿರ್ತಾನೆ. ಅಪ್ಪಿ ತಪ್ಪಿ ಜೀವನಲ್ಲೇನಾದರೂ ಸ್ವಾತಂತ್ರ್ಯ ಇದೆ ಅಂತ ತಿಳಿದ ಆದರೆ ಅವನು ಭ್ರಾಂತನೇ. ಎಂಥ ಮಾತಾಡಿದ್ದಾನೆ. ಹೀಗಾಗಿ ನಡೆಯುವ ಪ್ರತಿ ಕ್ರಿಯೆಯ ಹಿನ್ನೆಲೆಯಲ್ಲಿ ನಾವು ಮಾಡೋ ಅನುಸಂಧಾನ ಹೇಗಿರಬೇಕು ಅಂದರೆ, ನಾ ಪರತಂತ್ರನೇ, ಅವ ಸ್ವತಂತ್ರನೇ, ಅವ ನನ್ನೊಳಗಿದ್ದು ಬಿಂಬನಾಗಿ, ನಾನು ಅವನಿಗೆ ಪ್ರತಿಬಿಂಬನಾಗಿ, ಅವ ಮಾಡಿಸಿದ, ನಾ ಮಾಡಿದೆ, ಅವ ನುಡಿಸಿದ, ನಾ ನುಡಿದೆ, ಅವ ನಿಲ್ಲಿಸಿದ, ನಾ ನಿಲ್ಲಿಸಿದೆ. ಹಾಗಾದರೆ ಯುದ್ಧ ನಡೆಸಬೇಕಾದ್ರೆ ನಿನಗೂ ಹೇಗೆ ಅನುಸಂಧಾನ ಇರಬೇಕು ಅಂದರೆ, ಅವ ಯುದ್ಧ ಮಾಡಿಸಿದ, ನಾ ಮಾಡಿದೆ, ಅವ ಬಾಣ ಬಿಡಿಸಿದ, ನಾ ಬಿಟ್ಟೆ. ಇದು ನಿಜವಾದ ತತ್ವ. ಇದನ್ನು ತಿಳಿಬೇಕು ನೀನು. ಇದಕ್ಕಿಂತ ವಿಪರೀತವಾಗಿ ತಿಳಿದ್ರೆ ಅದು ಭ್ರಾಂತಿ ಅಂತ ಆಗ್ತದೆ ಅಂದ್ಬಿಟ್ಟು ಕೃಷ್ಣ ಪರಮಾತ್ಮ ಎಲ್ಲಿಗೆ ಮುಟ್ಟಿಸ್ತಾ ಇದ್ದಾನೆ ನೋಡಿ ಕೃಷ್ಣ. ಇದು ಬಿಂಬ ಪ್ರತಿಬಿಂಬ ಭಾವವನ್ನು ಮೊದಲು ನಿರೂಪಿಸಿ ಕೃಷ್ಣ ನಿಧಾನಕ್ಕೆ ನಮ್ಮನ್ನು ಎಲ್ಲಿಗೆ ತಂದು ಕೂಡಿಸ್ತಾ ಇದ್ದಾನೆ ಅಂತ ನಿಮಗೆ ಸ್ಪಷ್ಟ ಅರ್ಥ ಆಗ್ತಾ ಇದೆ. ನಾವು ಬಿಂಬ ಶ್ರೀಹರಿಯ ಪ್ರೇರಣೆಗೆ ಪರವಶರಾಗಿರ್ತೇವೆ ಅಂದಮೇಲೆ ಪ್ರತಿಬಿಂಬ ಸ್ಥಾನದಲ್ಲಿದ್ದು, ಅದಕ್ಕೆ ಕಾಮನ ಬಿಲ್ಲು ಅಂತ ಹೇಳಿದೆ. ಆ ಕಾಮನ ಬಿಲ್ನಲ್ಲಿ ಕಾಣುವ ಪ್ರತಿ ಬಣ್ಣವೂ ಕೂಡ ಸೂರ್ಯನ ಅಧೀನವೇ ಆಗಿರ್ತದೆ. ಹಾಗೆ ನಮ್ಮೊಳಗಿರುವಂಥ ಪರಮಾತ್ಮನ ಪ್ರತಿ ಎಲ್ಲ ಕ್ರಿಯೆಗಳೂ ಕೂಡ ನಮ್ಮಿಂದ ಏನೇ ನಡೆದರೂ ಅದು ಅಲ್ಲಿದನೇ ಬರ್ತಿರ್ತದೆ. ಇದನ್ನು ಎಂದೂ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ದೂರ್ಲಿಕ್ಕೆ ಸಾಧ್ಯ ಇಲ್ಲ, ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೀಗೆ ಬೇಡ ಹೀಗೆ ಮಾಡು ಅನ್ನಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟು ಅಸ್ವಾತಂತ್ರ್ಯವನ್ನು ಹೇಳಬೇಕು ಅದನ್ನು ಕೃಷ್ಣ ಪರಮಾತ್ಮ ಸ್ಪಷ್ಟಪಡಿಸಿದ್ದಾನೆ. ಎಂಥ ಮಾತು! ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ. ಎಂದೂ ನಮಗೆ ಈ ಪರಮಾತ್ಮನ ಸ್ವಾತಂತ್ರ್ಯ ಇಚ್ಛಾ ಅಧೀನ್ಯತೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 3 ಮಣಿಗಳಿದ್ದಾವೆ. ಒಂದು ಹಸಿರು ಮಣಿ, ನೀಲಿ ಮಣಿ, ಒಂದು ಕೆಂಪು ಮಣಿ. ಭಗವಂತನ ಅಪೂರ್ವವಾದ ಕರ್ತೃತ್ವ ಚಿಂತನೆ ಹೇಗೆ ಮಾಡಬೇಕು ಅನ್ನಲಿಕ್ಕೆ ಒಂದು ಉದಾಹರಣೆ. ಸೂರ್ಯನ ಕಿರಣ ಏಕಕಾಲದಲ್ಲಿ 3 ಮಣಿಗಳ ಮೇಲೆ ಹಾಯಿಸ್ತಾನೆ, ಬೀರ್ತಾನೆ. ಅಪೂರ್ವವಾದ ಸ್ಫಟಿಕ ಮಣಿ ಇದೆ. ಆ ಸ್ಫಟಿಕ ಮಣಿ ಬಹಳ ಬಹಳ ಹೊಳಪು. ಕೆಂಪು ಮಣಿ ಇದೆ, ಸ್ಫಟಿಕಕ್ಕಿಂತ ಸ್ವಲ್ಪ ಕಡಿಮೆನೇ. ಹಸಿರು ಅಥವಾ ನೀಲಿ ಯಾವುದಾದ್ರೂ ಒಂದಿಟ್ಟುಕೊಳ್ಳ್ರಿ. ನೀಲಿ ಮಣಿ ಇದೆ, ಅದು ಕೆಂಪು ಮಣಿಗಿಂತಲೂ ಹೊಳಪು ಕಡಿಮೆನೇ. ಸ್ಫಟಿಕದ ಹೊಳಪು ಜಾಸ್ತಿ, ಅದೇ ಕೆಂಪು ಮಣಿಯ ಹೊಳಪು ಕಡಿಮೆ, ಅದಕ್ಕಿಂತ ಕಡಿಮೆ ನೀಲಿ ಮಣಿ ಹೊಳಪು. ಸೂರ್ಯನ ಕಿರಣಗಳಲ್ಲಿ ಯಾವ ಅಂತರ ಇಲ್ಲ, ವೈಷಮ್ಯ ಇಲ್ಲ. ಸೂರ್ಯ ನಿರಂತರ ಕಿರಣ ಬೀರ್ತಾನೆ. ಆದರೆ ಒಂದು ಅನುಸಂಧಾನ ನಮಗೆ ಸ್ಪಷ್ಟ ಆಗಬೇಕಿಲ್ಲಿ. ಏನು ಅಂದರೆ, ಆ ಹೊಳಪುಗಳ ವೈಶದ್ಯ ಮಣಿಗಳ ಸ್ವಭಾವವೇ ಹೊರತು ಸೂರ್ಯನ ಕಿರಣದ ಅಂತರ ಅಲ್ಲ ಅನ್ನೋದನ್ನು ಚಿಂತನೆ ಮಾಡ್ತೇವೆ. ಹಾಗೆ ನಿಮ್ಮೆಲ್ಲರ ಸ್ಥಿತಿಗತಿಗಳಲ್ಲಿ ಅನಂತ ಜೀವರಾಶಿಗಳನ್ನು ಸ್ಫಟಿಕ ಮಣಿ ಅಂತ ಕೆಲವರು, ಅದೇ ರೀತಿ ಕೆಂಪು ಮಣಿ ಅಂತ ಕೆಲವರು, ನೀಲಿ ಮಣಿ ಅಂತ ಕೆಲವರು. ಅವ್ರಿಗೇನಾದರೂ ಹೆಸರು ಕರ್ಕೊಳ್ರಿ. ಅನಂತ ಜೀವರಾಶಿಗಳಿದ್ದಾರೆ. ಕೆಲವರು ಸ್ಫಟಿಕ, ಕೆಲವರು ಕೆಂಪು, ಕೆಲವರು ನೀಲ. ಪರಮಾತ್ಮ ಅನ್ನೋ ಸೂರ್ಯ ತನ್ನ ಸ್ವಾತಂತ್ರ್ಯದ ಶಕ್ತಿ ಅನ್ನೋ ಕಿರಣಗಳನ್ನು ಈ ಎಲ್ಲ ಮಣಿಗಳ ಮೇಲೆ ಏಕಕಾಲದಲ್ಲಿ ಏಕಪ್ರಕಾರವಾಗಿ ಸ್ವಲ್ಪವೂ ವೈಷಮ್ಯ ಇಲ್ಲದೆ ಹರಿಸ್ತಾನೆ ಇರ್ತಾನಂತೆ. ಆದರೆ ಮಣಿಗಳಲ್ಲಿ ಅದರದ್ದೇ ಆದಂತಹ ಕೆಪಬಿಲಿಟಿ ಅರ್ಥಾತ್ ಸ್ವಭಾವ ಹೆಂಗಿರ್ತದೋ ಅದು ಹಾಗೆ ಹೊಳಪಾಗ್ತದೆ. ಇದನ್ನು ನಾವು ಬದುಕಿನಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪರಮಾತ್ಮನನ್ನು ದೂರೋ ಪ್ರಸಂಗ ಇರೋದಿಲ್ಲ. ಅದು ಗುಣಪೂರ್ಣ ವ್ಯಕ್ತಿತ್ವ, ಅದು ಸ್ವತಂತ್ರ ವ್ಯಕ್ತಿತ್ವ, ಅದು ಅದ್ಭುತ ಶಕ್ತಿ.
ಅದರಲ್ಲಿ ಯಾರಿಗೂ ಇದು ಬೇಕು ಇದು ಬೇಡ ಅಂತ ಹೇಳಿ ತನಗೆ ಬೇಕು ತನಗೆ ಬೇಡ ಅಂತ ಮಾಡಿ ಹಿಡಿದಿಡಿದು ಕಿರಣಗಳನ್ನು ಬೀರುವ ಸೂರ್ಯ ಈತನಲ್ಲ. ಅವನಲ್ಲಿ ವೈಷಮ್ಯ ಇಲ್ಲ, ಅವ ನಿರ್ಘೃಣಿ ಅಲ್ಲ, ಅವನಿಗೆ ನಮ್ಮಿಂದ ಆಗಬೇಕಾದ ಪ್ರಯೋಜನಗಳು ಯಾವುದೂ ಇಲ್ಲ. ಆದರೂ ಕೂಡ ತನ್ನ ಪ್ರತಿಬಿಂಬ ಸ್ಥಾನದಲ್ಲಿರುವ ನಮ್ಮಂಥ ಜೀವರಾಶಿಗಳಿಗೆ ಏಕಪ್ರಕಾರವಾಗಿ ತನ್ನ ಸ್ವಾತಂತ್ರ್ಯದ ಕಿರಣವನ್ನು ಹರಿಬಿಡ್ತಿರ್ತಾನಂತೆ. ತಗೋ 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 ಅಂತಿರ್ತಾನಂತೆ. ಇದು ನೈಜ ತತ್ವ. ಇದನ್ನು ಚಿಂತನೆ ಮಾಡ್ತಾ ಇರಬೇಕಂತ. ಈ ಸಿದ್ಧಾಂತವನ್ನು ಎಷ್ಟೆಷ್ಟು ನೀವು ಮನಗಾಣ್ತೀರಿ, ಅನುಸಂಧಾನ ಮಾಡ್ತೀರಿ, ಅಷ್ಟು ಬೇಗ ಭಗವಂತನ ಅನುಗ್ರಹ ನಮಗಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ನಾವೇ ದೇವರ ಮೇಲೆ ಬೆರಳು ಮಾಡಿದರೆ ಹೆಂಗ್ರಿ? ಭಾಳ ಜನ ಅಂತಿರ್ತಾರೆ, ಈ ಕಾನ್ಸೆಪ್ಟೇ ದೂರ ಆಗಿಬಿಟ್ಟಿರ್ತದೆ. ಭಗವದ್ಗೀತೆ ಭಾಳ ದೂರ ಇದೆ ಅವರಿಗೆಲ್ಲ. ಏನೇ ಆಗಲಿ ಆಚಾರ್ಯ, ಇಷ್ಟು ಮಾಡಿದರೂ ನಮ್ಮ ಮೇಲೆ ಯಾಕೋ ದೇವ್ರ ಕಣ್ ತೆಗಿಲಿಲ್ಲ ಅಂತಾರೆ. ಮತ್ತೆ ಅವರೇನು ಉಪವಾಸ ಮಾಡಿದ್ರ ಅದು ಪಕ್ಕದ ಮನೆಯವ್ರ ಬಗ್ಗೆ. ಅವರೇನು ಭಗವದ್ಗೀತೆಗೆ ಬಂದು ಕೂತಿದ್ರ ಒಂದಿನ ಆದರೂ? ಅವರು ಧೂಪ ಏರಿಸಿದ್ರ, ದೀಪ ಏರಿಸಿದ್ರ, ಹೂ ಏರಿಸಿದ್ರು? ನೋಡ್ರಿ, ಬಿಲ್ಡಿಂಗಿನ ಮೇಲೆ ಬಿಲ್ಡಿಂಗ್, ಬಿಲ್ಡಿಂಗಿನ ಮೇಲೆ ಬಿಲ್ಡಿಂಗ್. ನಾವು ಇಲ್ಲೇ ಇದ್ದೀವಿ. ಉಪವಾಸ ಆಯಿತು, ವನವಾಸ ಆಯಿತು, ಹರಿಕಥೆ ಆಯಿತು, ಪುರಾಣ ಆಯಿತು, ಇಲ್ಲೇ ಇದ್ದೀವಿ. ಅವ್ರ ಮೇಲೆ ಕಣ್ಣು ತೆಗೆದ, ನಮ್ಮ ಮೇಲೆ ಕಣ್ಣು ತೆಗಿಲಿಲ್ಲ. ಅಂದ್ರೇನು, ಅವ್ರೇನು ಅವನಿಗೆ ಜಾಸ್ತಿ ಲಂಚ ಕೊಟ್ಟಿದ್ರು ಅಂತ ತಿಳ್ಕೊಬೇಕಾ ಈ ಪ್ರಶ್ನೆಗೆ? ಯಾವ ಅಂಶದಲ್ಲಿ ಮಾತನಾಡ್ತಿದ್ದೇವೆ? ಏನು ಅಂತ ಭಗವಂತನನ್ನು ದೂರ್ಲಿಕ್ಕೆ ಹೊರಟಿದ್ದೇವೆ ನಾವು? ಏನು ನಮ್ಮನೆ ಆಳ? ನಾವು ಹೇಳಿದ್ದು ಕೇಳಿದ್ದನ್ನು ತಕ್ಷಣಕ್ಕೆ ಕೊಡ್ಲಿಕ್ಕೆ ಏನು ನಮ್ಮನೆ ಆಳೆ? ಏನು ಬಿಡಿಗಾಸಿನ ವ್ಯವಸ್ಥೆ ಇದೆ? ಅವನಿಗೆ ಯಾವುದು ಬೇಕಾಗಿದೆ ನಮ್ಮಿಂದ? ಗಂಗಾಜನಕನಿಗೆ ಅಭಿಷೇಕ ಮಾಡ್ತೇನೆ ಅಂತಂತಿದ್ದಿ, ಯಾಕೆ ಬೇಕೋ ನಿನ್ನ ನೀರಿನ ಅಭಿಷೇಕ? ನವನಿಗೆ ಯಾಕೆ ಬೇಕು ಅಭಿಷೇಕ? ಹಾಲಿನ ಸಮುದ್ರದಲ್ಲಿ ಮಲಗಿದವನಿಗೆ ಪಂಚಾಮೃತ ಬೇಕೇ? ಕೇಳೋ ಉದ್ದೇಶ ಏನು? ಅನಂತ ಗುಣಪೂರ್ಣನಾದ ಶ್ರೀಹರಿ ನಮ್ಮೆಲ್ಲರ ಹೃದಯ ಕಮಲದೊಳಗಿದ್ದು ಸದಾ ಜಾಗೃತನಾಗಿ ತನ್ನ ಸ್ವಾತಂತ್ರ್ಯದ ಕಿರಣಗಳನ್ನು ಸದಾ ಹರಿಸ್ತಿರ್ತಾನಂತೆ. ಅಂಥ ಶ್ರೀಹರಿಯ ಬಗ್ಗೆ ಹೀಗಿಲ್ಲ, ಹಾಗೆ ಮಾಡಲಿಲ್ಲ, ಅದು ಹೀಗಾಗಬೇಕಾಗಿತ್ತು ಅಂದರೆ ಏನು ಅರ್ಥ ಅಂತಾನೆ ಪರಮಾತ್ಮ. ನೀನು ಯಾರು ನನಗೆ ಹೇಳಲಿಕ್ಕೆ? ಒಂದು ಸಲ ಅನ್ಲಿ ನೋಡೋಣ ದೇವರು. ಒಂದು ಸಲ ಏನಾದರೂ ಅಪ್ಪಿ ತಪ್ಪಿ ಇವತ್ತು ಬಂದು ನೀನು ಯಾರೋ ನನ್ನ ಬಗ್ಗೆ ಮಾತಾಡಲಿಕ್ಕೆ ಅಂದರೆ ಏನಾಗಲಿಕ್ಕಿಲ್ಲ ಇವನು. ಇಡೀ ದೇಶ ನಂದು, ಕಾಲ ನಂದು, ಗುಣ ನಂದು, ನಿನ್ನ ತುಣುಕಿನೊಳಗೆ ಪ್ರತಿ ಶಕ್ತಿ ನಂದು. ಆದರೂ ಕೂಡ ನಿನಗೆ ಅಂತ ಅನುಭವಿಸಲಿಕ್ಕೆ ಕೊಟ್ಟಿದ್ದೇನೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಇದು ಹೀಗಾಗಿದ್ದರೆ ಚೆನ್ನಾಗಿರ್ತದೆ, ಅದು ಹಾಗಿದ್ದರೆ ಚೆನ್ನಾಗಿರ್ತದೆ ಅಂತ ಯಾರೋ ನೀನು ಹೀಗೆ ಮಾತಾಡಲಿಕ್ಕೆ? ಸಣ್ಣ ದೇಶದ ಅಧಿಕಾರ ಸಿಕ್ಕವನಿಗೆ ಎಷ್ಟು ಅಧಿಕಾರದಿಂದ ಮಾತಾಡ್ತಿರ್ತಾನೆ ಜಗತ್ತಿನೊಳಗೆ. ಒಂದು ಸಣ್ಣ ದೇಶ, ಇಡೀ ಅನಂತ ಕೋಟಿ ಬ್ರಹ್ಮಾಂಡಗಳೊಳಗೆ ಒಂದು ದೇಶದ ಒಂದು ಸ್ಥಾನವನ್ನು ಅಲಂಕರಿಸಿದ ಒಬ್ಬ ವ್ಯಕ್ತಿನೇ ಹೇಳ್ತಿರ್ತಾನಂತೆ, ನಾನು ದೇಶದ ಪ್ರಧಾನ ಸೇವಕ ಅಂದ್ಕೊಂಡು ನಡೀತಿರ್ತಾನೆ. ಈ ದೇಶದಲ್ಲಿರೋ ಪ್ರತಿ ಪ್ರಜೆಗಳು ನನ್ನವರು ಅಂತ ಹೇಳ್ಕೊಂಡು ಏನು ಅಧಿಕಾರ ಇರ್ತದೆ ಅವನಿಗೆ? ಅಂಥವನಿಗೆ ಇಷ್ಟು ಅಧಿಕಾರ ಇದೆ ಅಂದರೆ ಎಲ್ಲರ ಒಳಗಿದ್ದು ಎಲ್ಲರನ್ನ ಪ್ರೇರೇಪಿಸಿ, ಎಲ್ಲರ ಬಗ್ಗೆಯೂ ಗಮನ ಹರಿಸಿ, ಎಲ್ಲರ ಮೇಲೆ ಏಕಕಾಲದಲ್ಲಿ ಏಕಪ್ರಕಾರಕವಾಗಿ ತನ್ನ ಶಕ್ತಿಯನ್ನು ಹರಿಬಿಟ್ಟು, ಯಾರನ್ನೂ ಒಂದು ಕಾಲದಲ್ಲಿ ಒಬ್ಬರಿಂದ ಏನೂ ಬಿಡಿಗಾಸಿನ ಅಪೇಕ್ಷೆ ಇಲ್ಲದೆ ಇದ್ದರೂ ಕೂಡ ನಡೆಸು, ಏನು ಮಾಡ್ತಿ ಮಾಡು, ನಾ ಸಹಿಸ್ಕೋತೇನೆ ಅಂತಾನಲ್ಲ. ಇದು ಪರಮಾತ್ಮನ ವ್ಯಕ್ತಿತ್ವ ಅಂತಂತಾರೆ. ಆ ತತ್ವ ತಿಳಿಸ್ಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ, ಆ ಒಳಗಿನ ಆಂತರಿಕ ಶಕ್ತಿಯನ್ನು ಅನುಸಂಧಾನ ಮಾಡಲಿ ಅಂತ ಇಷ್ಟೆಲ್ಲ ಪ್ರಯತ್ನ. ಅದನ್ನು ನಾವು ತಿಳ್ಕೊ. ಅದಕ್ಕೆ ಅಂತಾನೆ, ಯಾರೋ ಕೊಲ್ಲವರು, ಯಾರೋ ಸಾಯೋರು, ಕೊಲ್ಲವನು ಅವನಲ್ಲ, ಸಾಯಿಸೋನು ಇವ ಅಲ್ಲ, ಎಲ್ಲ ನಾನು ಅಂತ ಅಷ್ಟೇ ಅರ್ಥ ಅದಕ್ಕೆ. ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಹನ್ಯತೆ. ಯಾರ್ಯಾರನ್ನು ಕೊಲ್ತಾರೋ, ಯಾವಾಗ ಸಾಯ್ತಾರೋ, ಯಾವುದಿದ್ರೂ ನನ್ನ ಹತ್ರ ಬರಬೇಕು. ಉಭೌ ತೌ ನವಿಜಾನೀತೌ. ಅವರಿಬ್ಬರಿಗೂ ಸರಿಯಾದ ತಿಳುವಳಿಕೆ ಇಲ್ಲ, ತಿಳುವಳಿಕೆನೇ ಬೇರೆ ಇದೆ, ಅವ ತಿಳಿದದ್ದೇ ಬೇರೆ ಇದೆ ಅಂತಂದು ಹೇಳ್ತಾರೆ. ಇದು ಕೃಷ್ಣನ ಅಪೂರ್ವವಾದ ಚಿಂತನೆಯನ್ನು ಮಾಡುವಾಗ ನಮಗೆಲ್ಲ ತೊಳ್ಕೊಳ್ಳುವಂಥ ವಾಕ್ಯ. ಹೀಗಾಗಿ ಲೋಕದಲ್ಲಿ ಭಗವಂತನ ಸ್ವಾತಂತ್ರ್ಯದ ಬಗ್ಗೆ, ಭಗವಂತನ ಅಪೂರ್ವವಾದಂಥ ಶಕ್ತಿಯ ಬಗ್ಗೆ, ನಮ್ಮೊಳಗಿರುವ ಅಸ್ವಾತಂತ್ರ್ಯದ ಬಗ್ಗೆ ನಾವು ಎಷ್ಟು ಚಿಂತನೆ ಮಾಡಿದರೂ ಕಡಿಮೆ ಇದೆ. ಅತಿ ಸೂಕ್ಷ್ಮವಾಗಿ ನೀವು ಅನುಸಂಧಾನ ಮಾಡಿರಿ. ಉಳಿದೆಲ್ಲ ವ್ಯವಸ್ಥೆಗಳನ್ನು ಮಾಡೋ ವ್ಯವಸ್ಥಾಪಕರಿಗೂ
ನಮ್ಮೊಳಗೆ ಇದ್ದು ನಮ್ಮ ಪ್ರತಿಬಿಂಬ ಬಿಂಬ ಸ್ಥಾನದಲ್ಲಿ ಬಿಂಬನಾಗಿದ್ದು ನಮ್ಮನ್ನು ಪ್ರೇರಣೆ ಮಾಡೋ ಭಗವಂತನ ಸ್ವಾತಂತ್ರ್ಯವನ್ನು ಚಿಂತಿಸ್ರಿ. ಎಷ್ಟು ಅಂತರ ಇದೆ, ಎಷ್ಟು ಅದ್ಭುತ ಇದೆ, ಎಷ್ಟು ಅಪಾರ ಇದೆ ಅಂತ ಅನುಸಂಧಾನಕ್ಕೆ ಬರ್ತದೆ. ಒಂದು ಸಲ ನೋಡೋಣ, ಒಂದು ಸಲ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳೋಣ. ನಾನು ಯಾರು, ನನ್ನೊಳಗೆ ಯಾರು, ನಂದೇನು, ನನ್ನ ಒಳಗಿರುವಂದೇನು, ನಂದೋ ಅವಂದೋ ಸ್ವಲ್ಪ ಯೋಚನೆ ಮಾಡಿರಿ. ನಾ ಮಾಡಿದ್ನೋ ಅವ ಮಾಡಿಸಿದ್ನೋ, ನಾ ನೋಡಿದ್ನೋ ಅವ ನೋಡಿಸಿದ್ನೋ, ನೋಡೋದು ಮಾಡೋದು ಇದು ಸತ್ಯವೋ ಅಥವಾ ಒಳಗಿರೋನು ಮಾಡಿಸೋದು ಸತ್ಯವೋ, ಎಷ್ಟರ ಮಟ್ಟಿಗೆ ನನಗೂ ಅವನಿಗೂ ಕನೆಕ್ಟಿವಿಟಿ. ಇವತ್ತು ಬಹಳ ಜನ ತುಂಬ ಧ್ಯಾನ ಮಾಡಿ ದೊಡ್ಡ ಜ್ಞಾನಿಗಳಾದವರು ಮೌನ ಯಾಕೆ ವಹಿಸ್ತಾರೆ ಅಂದರೆ ಇದನ್ನು ಚಿಂತನೆ ಮಾಡ್ತಾ ಮಾತು ಸಾಕಾಗಿಬಿಡ್ತದೆ ಅವರಿಗೆ. ಮಾತು ಯಾರು ಜಾಸ್ತಿ ಆಡ್ತಾರೆ ಅಂದರೆ ಈ ಚಿಂತನೆ ಕಡಿಮೆ ಆದವರು ನಾವು ಮಾತು ಜಾಸ್ತಿ ಆಡ್ತೀವಿ. ಯಾಕೆ ನಮಗೆ ಆ ಸಾಕ್ಷಾತ್ಕಾರನೇ ಆಗ್ತಾ ಇಲ್ಲ. ಒಳಗೆ ಭಗವಂತನ ಸ್ವಾತಂತ್ರ್ಯದ ಶಕ್ತಿ ಜಾಗೃತ ಆದಂಗೆ ನಮ್ಮ ಮಾತು ನಿಲ್ತದೆ, ಕಣ್ಣು ಮುಚ್ಚುತ್ತದೆ, ಕಿವಿ ಕೇಳೋದನ್ನು ಬಂದು ಮಾಡ್ತದೆ, ಲೋಕ ವ್ಯವಹಾರವನ್ನೆಲ್ಲ ಕಡಿಮೆ ಮಾಡ್ತದೆ. ಹೀಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಪ್ರಮುಖವಾಗಿ ಹೇಳೋ ಅಂಶ ಏನು, ಪ್ರಾರಂಭದಲ್ಲೇ ಹೇಳ್ತಾನೆ, ಬುನಾದಿ ಹಾಕಿ ನೀನು ಅಸ್ವತಂತ್ರ ನೆನಪಿರಲಿ, ನಾನು ಸ್ವತಂತ್ರ ನೆನಪಿರಲಿ ಅಂತಂತಾನಂತೆ. ಸ್ವಲ್ಪ ಈ ಥರ ಮಾತಾಡಿದರೆ ಅರ್ಜುನ ನಿನ್ನ ಉಪದೇಶನೂ ಬೇಡ ನೀನು ಬೇಡ ಅಂತಂತಿದ್ದ. ಅದಕ್ಕೆ ಕೃಷ್ಣನಿಗೆ ಸಮಾಧಾನದಿಂದ ಹೇಳ್ತಾ ಬಂದದ್ದು, ನೀನು ಅಸ್ವತಂತ್ರಪ್ಪ. ನೋಡಿ ಇಷ್ಟೇ ಧ್ವನಿ ವ್ಯತ್ಯಾಸ ಆದ್ಕೊಳ್ಳೆ ಹೆಂಗಾಗ್ತದೆ ನೋಡ್ರಿ. ನೀನು ಅಸ್ವತಂತ್ರನೋ ನಾ ಸ್ವತಂತ್ರನೋ, ನನಗೆ ನಿನ್ನಿಂದ ಆಗಬೇಕಾದದ್ದು ಇಲ್ವೋ, ಲೋಕದಲ್ಲಿ ನಡೆಯೋ ವ್ಯಾಪಾರ ವ್ಯವಹಾರಗಳೆಲ್ಲ ನಂದೇನಪ್ಪ, ನಾ ಮಾಡ್ತೇನೆ ಅಂತ ತಿಳಿತಾನಲ್ಲ ಅದು ಭ್ರಾಂತಿ, ಅದು ಸತ್ಯ ಅಲ್ಲೋ. ಹೀಗೆ ಹೇಳೋದು ಹೇಗೆ, ಇಲ್ಲಿ ವೇರಿಯೇಷನ್ ಇಲ್ಲ ಗಂಟಲದಲ್ಲಿ, ಸ್ವಲ್ಪ ಗಡುಸಾಗಿ ಹೇಳಿದ ಕೂಡಲೇ ವೇರಿಯೇಷನ್ ಶುರು ಆಗ್ತದೆ. ಕೃಷ್ಣ ಎರಡೂ ರೀತಿ ಹೇಳಿದ್ದಾನೆ. ಹೀಗೆ ಬೇಕಾ ಹೀಗೆ ತಗೋ, ಇಲ್ಲ ಹೀಗೆ ಬೇಡವಾ ಹೀಗೂ ತಗೋ. ಏನಂ ವೇತ್ತಿ ಹಂತಾರಂ ಎಷ್ಟೈನಂ ಹನ್ಯತೆ, ಆ ರೀತಿಯಾಗಾದರೂ ಹೇಳು, ಹೀಗಾದರೂ ಹೇಳು. ಒಟ್ಟಾರೆ ತತ್ವ ಮಾತ್ರ ಇರೋದು ಸ್ವಾತಂತ್ರ್ಯ ನನ್ನಲ್ಲಿ, ಅಸ್ವಾತಂತ್ರ್ಯ ನಿನ್ನಲ್ಲಿ. ಆದರೆ ಇದರಲ್ಲಿ ಎಲ್ಲೂ ನನ್ನಿಂದ ದುರುಪಯೋಗ ನಡೆಯಲ್ಲ. ನನ್ನಿಂದ ದುರುಪಯೋಗ ನಡೀತಿಲ್ಲ, ಜೀವ ಇದನ್ನು ತಿಳಿಯದೇ ದುರುಪಯೋಗ ಮಾಡ್ಕೊಳ್ತಾನೆ. ಇದೇ ವ್ಯತ್ಯಾಸ. ಈ ಅಂತರ ತಿಳಿಸ್ಲಿಕ್ಕೆ ಈ ಮಾತುಗಳನ್ನು ವ್ಯಾಖ್ಯಾನ ಮಾಡ್ತಾನೆ. ಮತ್ತು ನಾಳೆಯ ದಿವಸ ನಾವು ಭಗವದ್ಗೀತೆಯ, ನಾಳೆ ಇಲ್ಲ, ಇವತ್ತಿಗೆ 5 ದಿನಗಳ ಕಳೀತು, ನಾನೇನೋ ಹೀಗೆ ಮುಂದುವರಿಸ್ತಾ ಇದ್ದೇನೇನೋ ಅಂತ ನನ್ನ ಮಾತಿನಲ್ಲಿ ಬಂತಷ್ಟೇ. ಪ್ರತಿ ಮಾಸಕ್ಕೆ 5 ದಿನಗಳಂತೆ ಭಗವದ್ಗೀತೆಯನ್ನು ಪ್ರವಚನದ ರೂಪದಲ್ಲಿ ನಡೆಸಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದಾರೆ. ಶ್ರೋತೃಗಳದ್ದು ಸಾಕಷ್ಟು ಅದಕ್ಕೆ ಒಂದು ಬೆಂಬಲ ಇಲ್ಲ, ಇದು ಆಗಬೇಕು, ಪ್ರತಿ ಶ್ಲೋಕ ಆಗಬೇಕು ಅಂತ ಅಭಿಪ್ರಾಯ ಇದೆ. 700 ಶ್ಲೋಕ ಭಗವದ್ಗೀತೆ. ಯಾರೂ ಬೇಸರ ಮಾಡಿಕೊಳ್ಬೇಡ್ರಿ, ಸಾಧ್ಯವಾದರೆ 5 ರೂಪಾಯಿಗೆ ಒಂದು ಭಗವದ್ಗೀತೆ ಪುಸ್ತಕ ಕೊಡ್ತಿದ್ದಾರೆ. 5 ರೂಪಾಯಿಗೆ ತಮಗೆ ತಿಳಿದಿದೆ. ಸಾಧ್ಯವಾದರೆ ಮುಂದಿನ ಪ್ರವಚನಗಳಲ್ಲಿ ಇಲ್ಲಿ ನಡೆದ ಈ ಏನು ಭಗವದ್ಗೀತಾ ಪ್ರವಚನ ನಾವು ಅನುಸಂಧಾನ ಮಾಡುವಾಗ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಭಗವದ್ಗೀತಾ ಪುಸ್ತಕ, ಒಂದು ಪೆನ್ನು, ಅಲ್ಲಿ ಬರುವಂಥ ಪಾಯಿಂಟ್ಸು. ನನಗೆ ಹಾಸ್ಯ ಜಾಸ್ತಿ ಮಾಡಲಿಕ್ಕೆ ಬರಲ್ಲ, ಹಾಡು ನನಗೆ ಕಲ್ತಿಲ್ಲ, ಭಗವದ್ಗೀತೆ ಸಾಧಾರಣವಾಗಿ ಒಂದಿಷ್ಟಂತೂ ಓದಿದ್ದೇನೆ. ನಾವು ಇಲ್ಲಿ ಪ್ರವಚನಕ್ಕೆ ಕೂಡ್ತೇವೆ ಅನ್ನೋಕ್ಕಿಂತ ನಾವು ಕುರುಕ್ಷೇತ್ರದಲ್ಲಿ ಮಾಡೋ ಯುದ್ಧವನ್ನೇ ಮಾಡಿ ದೇವರ ಪೂಜೆ ಮಾಡಲಿಕ್ಕೆ ಬರದೇ ಇದ್ದರೂ ಭಗವಂತನ ಮಾತನ್ನು ಶ್ರವಣ ಮಾಡೋ ಯುದ್ಧವನ್ನಂತೂ ಇಲ್ಲಿ ಮಾಡಿ ದೇವರಿಗೆ ಅರ್ಪಿಸುವಂಥ ಕಾರ್ಯ. ಅದಕ್ಕೆ ದಯಮಾಡಿ ನಿಮ್ಮ ಕೈಯಲ್ಲೂ ಒಂದು ಪುಸ್ತಕ, ಒಂದು ಪೆನ್ನು, ಪಾಯಿಂಟ್ ಔಟ್ಸ್ ಮಾಡಿಕೊಂಡು ಯಾವ ಶ್ಲೋಕದ ಯಾವ ಪದಗಳಿಗೆ ಹೊಸ ಹೊಸ ಅರ್ಥಗಳನ್ನು 2 ರೀತಿ ಹೇಳ್ತದೆ ಅದನ್ನು ಚಿಂತಿಸಿ, ಇದೇ ಎಲ್ಲರಿಗೂ ಕೂಡ ಒಂದು ಜ್ಞಾನದ ದಾಸೋಹ ನಡೆದಿದ್ರೆ ಅದು ಒಂದು ಸಾರ್ಥಕ ಆಗ್ತದೆ, ಅದು ದಾಖಲಾಗ್ತದೆ. ಆದ್ದರಿಂದ ಎಲ್ಲರನ್ನು ಒತ್ತಾಯ ಮಾಡ್ತಾ ಇಲ್ಲ, ಸಾಧ್ಯವಾದಷ್ಟು ಶ್ರೋತೃಗಳು 700 ಶ್ಲೋಕವನ್ನು ತಿಂಗಳಿಗೆ ನಾವು ಒಂದು ಅಂದಾಜು ಮಾಡಿದರೆ ಸುಮಾರು 60-65 ಪದ್ಯಗಳನ್ನು ತಿಂಗಳ 5 ದಿವಸಗಳಿಗೆ ಹೇಳ್ತಾ ಹೋದರೆ 12 ತಿಂಗಳಿಗೆ ಸರಿಯಾಗಿ 700 ಶ್ಲೋಕ ಮುಗೀತದೆ. 70 ಶ್ಲೋಕದಂತೆ ಮಾಡಿಬಿಟ್ರೆ 10 ತಿಂಗಳಿಗೆ ಮುಗೀತದೆ. 77 700, 70 700. ಹೀಗಾಗಿ ಸಬ್ಜೆಕ್ಟ್ ವೈಸ್ ಪ್ರವಚನ
ಯಾವುದೂ ಹಿಂದೆ ಮುಂದೆ ಆಗೋದು ಬೇಡ. ಏನು ಪಾಯಿಂಟ್ ಇದೆಯೋ ಟು ದಿ ಪಾಯಿಂಟ್ ಮಾತಾಡ್ತಾ ಹೋಗೋಣ. ಶ್ರವಣ ಮಾಡುವಾಗ ಆ ಪದ್ಯಗಳು ನಿಮಗೆ ಅನುಸಂಧಾನಕ್ಕೆ ಬರಲಿ. ಈ ನಿಟ್ಟಿನಲ್ಲಿ ಈ ಭಗವದ್ಗೀತೆ ಒಂದು ಅಭಿಯಾನ ಇಲ್ಲಿ ಏರ್ಪಾಡಾಗ್ತಾ ಇದೆ. ಹೀಗಾಗಿ ಎಲ್ಲರೂ ಕೂಡ ಶ್ರೋತೃಗಳು ಮುಂದಿನ ಮಾಸದಲ್ಲಿಯೂ ಕೂಡ 18ನೇ ತಾರೀಕಿನಿಂದ ಮತ್ತೆ ಪುನಃ 5 ದಿನಗಳ ಕಾಲ ಇದೇ ವೈಶಾಖ ಅಂದರೆ ಮೇ ತಿಂಗಳಿನಲ್ಲಿ ಬರ್ತಾ ಇರುವ ಮೇ ತಿಂಗಳಿನಲ್ಲಿ 18ನೇ ತಾರೀಕಿನಿಂದ 5 ದಿನಗಳ ಕಾಲ ಮತ್ತೆ ಭಗವದ್ಗೀತೆ ಮುಂದಿನ ಪದ್ಯಗಳೊಂದಿಗೆ ಮತ್ತೆ ಪ್ರಾರಂಭ ಆಗ್ತದೆ. ಎಲ್ಲರೂ ಕೂಡ ಈ ಕಾರ್ಯದೊಳಗೆ ಭಾಗವಹಿಸ್ರಿ, ಹೆಚ್ಚೆಚ್ಚು ಇದರೊಳಗೆ ಶ್ರದ್ಧೆ ತೋರಿ ಜ್ಞಾನ ಪಡೆಯುವಂತಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ 5 ದಿನಗಳ ಕಾಲ ಮಾಡಿದ ಏನು ಉಪನ್ಯಾಸ, ಇದರೊಳಗೆ ಎಷ್ಟೋ ಲೋಪದೋಷಗಳೇನೋ ಬಂದಿರ್ತಾವೆ, ಎಷ್ಟೋ ವಿಷಯಗಳನ್ನು ತುಂಬ ಹಾರ್ಷಾಗಿ ಹೇಳುವಂತೆ ಪ್ರಸಂಗ, ಎಷ್ಟೋ ಎಕ್ಸಾಂಪಲ್ಗಳನ್ನು ಹೇಳುವಾಗ ಅವ್ಯಾವುದನ್ನು ಪ್ರಮುಖವಾಗಿ ನೀವು ಸ್ವೀಕಾರ ಮಾಡಬೇಡ್ರಿ. ಹಂಸಕ್ಷೀರ ನ್ಯಾಯದಂತೆ ಏನು ಗುಣ ಇದೆ ಅಷ್ಟನ್ನು ಮಾತ್ರ ಸ್ವೀಕರಿಸ್ರಿ, ತತ್ವ ಇದೆ ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿರಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ಮುಂದಿನ ಪ್ರವಚನದಲ್ಲಿ ಮತ್ತೆ ಭೇಟಿಯಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.